ಪ್ರಾರ್ಥಿಸಲಿದ್ದಾರೆ ರೂಪಾ ಚಿಪ್ಳಂಕರ್ ಇವರು. या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा पूजिता सा मम पातु सरस्वती भगवती निःशेषजाड्यापहा. ಇವಳೇ ವೀಣಾಪಾಣಿ ವಾಣಿ ತುಂಗಾತೀರ ವಿಹಾರಿಣಿ ಶೃಂಗೇರಿ ಪುರವಾಸಿನಿ ಶಾರದ ಮಾತೆ ಮಂಗಳದಾತೆ ಸುರ ಸಂಸೇವಿತೆ ಪರಮ ಪುನೀತೆ ಶಾರದ ಮಾತೆ ಮಂಗಳದಾತೆ ಸುರ ಸಂಸೇವಿತೆ ಪರಮ ಪುನೀತೆ ವಾರಿಜಾಸನ ಹೃದಯ ವಿರಾಜಿತೆ ನಾರದ ಜನನಿ ಸುಜನ ಸಂಪ್ರೀತೆ ಇವಳೇ ವೀಣಾಪಾಣಿ ವಾಣಿ ತುಂಗಾತೀರ ವಿಹಾರಿಣಿ ಶೃಂಗೇರಿ आदिशंकर अर्चिते मधुरे नादप्रिये नवमणिमयहारे आदिशंकर अर्चिते मधुरे नादप्रिये नवमणिमयहारे वेदाखिल शास्त्र आगमसारे वेदाखिल शास्त्र आगमसारे विद्यादायिनी योग विचारे इवळे वीणापाणि वाणी तुंगातीर विहारिणि शृंगेरी पुरवासिनी. ಸಾಹಿತ್ಯಾಸಕ್ತ ಬಂಧುಗಳೇ, ಇವತ್ತಿನ ನಮ್ಮ 51ನೇ ಕಾರ್ಯಕ್ರಮದ ಈ ಧಾರ್ಮಿಕ ಪ್ರವಚನ ಮಾಲಿಕೆಯ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ಚಂದಕಾಣಿಸಿಕೊಳ್ಳಲಿದ್ದಾರೆ ನಮ್ಮವರೇ ಆದ ಪೂಜ್ಯರಾದ ಡಾಕ್ಟರ್ ನಾ ಮೊಗಸಾಲೆಯವರು. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪ್ರವಚನ ಮಾಲಿಕೆಯನ್ನು ನೀಡುತ್ತಿದ್ದಂಥ ಡಾಕ್ಟರ್ ನಾ ವಿನಾಯಕ ಭಟ್ ಇವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಮೇಲೆ ಅಧ್ಯಕ್ಷರಾದ ನಮ್ಮ ಕಾರ್ಕಳ ಸಮಿತಿ ಅಧ್ಯಕ್ಷರಾದ ಮಿತ್ರಪ್ರಭಾ ಮೇಡಮ್ ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಬಯಸುತ್ತಾ ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯಾಭಿಮಾನಿ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಮಿತ್ರಪ್ರಭಾ ಮೇಡಮ್ ಏನು ಹೇಳಿದ್ರೆ, ನಮ್ಮ ಮೊನ್ನೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಎಜೆಂಡಾ ಪಾಸ್ ಆಗಿದೆ. ಏನು ಹೇಳಿದ್ರೆ, ಯುಗಾದಿ ಹಬ್ಬದ ಆಚರಣೆಯನ್ನು ನೀವು ಮಾಡಬೇಕು ಎಂಬುದಾಗಿ ಅಲ್ಲಿ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಆದರೆ ನಾವು ಪ್ರತಿ ತಿಂಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರಿಂದ ಯುಗಾದಿಗಾಗಿ ಸ್ಪೆಷಲ್ ಏನು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಲ್ಲ. ಆದರೆ ಯುಗಾದಿ ಹಬ್ಬದ ಆಚರಣೆಯ
ಮಹತ್ವ ನಮ್ಗೆಲ್ಲರಿಗೂ ಗೊತ್ತಿದೆ. ಮುಖ್ಯವಾಗಿ ನಾವು ಬೇವು ಬೆಲ್ಲ ಅಂದ್ರೆ ಜೀವನದ ಸಿಹಿ ಕಹಿ ಏನುಂಟು ಅದನ್ನೆಲ್ಲವನ್ನು ಅನುಭವಿಸಿಕೊಂಡು ಸಮತೋಲನದಿಂದ ಸಮಚಿತ್ತದಿಂದ ನಮ್ಮ ಜೀವನವನ್ನು ಸಾಗಿಸಬೇಕು. ಇಂದಿನ ಕಳೆದ ಇದರಲ್ಲಿ ಏನಾದರೂ ನಮಗೆ ಇನ್ನೊಬ್ಬರಿಂದ ತೊಂದರೆ ಅವಮಾನ ಅಥವಾ ಏನಾದರೂ ಕಷ್ಟಗಳಾಗಿದ್ರೆ ಅದನ್ನೆಲ್ಲವನ್ನು ಕೂಡ ನಾವು ಸಹಿಸಿಕೊಂಡು ಇನ್ನು ಮುಂದಿನ ವರ್ಷಗಳಲ್ಲಿ ಅದನ್ನು ಸರಿದೂಗಿಸಿಕೊಂಡು ಪ್ರೀತಿಯಿಂದ ನಮ್ಮ ಬಾಂಧವ್ಯವನ್ನು ಬೆಳೆಸಿಕೊಳ್ಬೇಕು ಎಂಬುದೇ ನಮ್ಮ ಈ ಯುಗಾದಿ ಹಬ್ಬದ ಮುಖ್ಯ ಒಂದು ಸಾರಾಂಶ ಆಗಿದೆ ಎಂಬುದನ್ನು ಹೇಳುತ್ತಾ ಇವತ್ತೀಗ ನಾವು ಸ್ಮರಣಿಕೆಯನ್ನು ಕೊಡುವ ಕಾರ್ಯಕ್ರಮ. ಅತಿಥಿಗಳಾದ ಡಾಕ್ಟರ್ ವಿನಾಯಕ್ ಭಟ್ ಇವರಿಗೆ ಸಭಾಧ್ಯಕ್ಷರು ಪ್ರಾಯೋಜಕರು ಇವತ್ತಿನ ಫಲಾರದ ಪ್ರಾಯೋಜಕರಾದ ಶ್ರೀಮತಿ ಕಸ್ತೂರಿ ಭಾಸ್ಕರ್ ಅವರಿಗೆ ಕೂತ್ಕೊಳ್ಳಿ ಮೇಡಮ್, ತೊಂದರೆ ಇವರ ಯಜಮಾನರಾದ ಭಾಸ್ಕರ್ ಕಾಮತ್ ಅವರು ಸಾಹಿತ್ಯ ಪ್ರೇಮಿಗಳು ಹಾಗೂ ಇದರ ಸಕ್ರಿಯ ಕಾರಂತರವರು ಸಕ್ರಿಯ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು. ಅವರಿಗೂ ಕೂಡ ಇವರಿಗೆ ಅವರ ಇವತ್ತವರ ಬರ್ಡೇ ಹುಟ್ಟಿದ ಹುಟ್ಟುಹಬ್ಬದ ಅವರು ಅದನ್ನು ಇವತ್ತು ನಾವು ಅತ್ಯಂತ ಸಂತೋಷದಿಂದ ಅವರಿಗೆ ಅವರನ್ನ ಅಗಲಿದ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ಈಗ ಉಪನ್ಯಾಸ ಕಾರ್ಯಕ್ರಮ. ಇವತ್ತಿನ ಈಗ ಮುಖ್ಯ ವಿಚಾರಕ್ಕೆ ನಾವು ಬರ್ತಾ ಇದ್ದೇವೆ. ಇವತ್ತಿನ ಮುಖ್ಯ ವಿಚಾರ ಹೇಳಿದ್ರೆ, ಹಿಂದಿನ ಸಂಚಿಕೆಯಲ್ಲಿ ಇವರು ನಮ್ಮ ಉಪನ್ಯಾಸಕರು ದ್ವಿತೀಯ ಸೋಪಾನದ ಅಂಗವಾಗಿ ವಂಶವಾರಿಧಿ ರತ್ನ ಇದು ವಂಶವಾರಿಧಿಯ ಕುರಿತಾಗಿ ವಿಶೇಷ ಉಪನ್ಯಾಸವನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಕಂಡುಕೊಂಡಂತ ಮುಖ್ಯ ಅಂಶ ಹೇಳಿದ್ರೆ ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ ಏನು. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಹೇಳಿದ್ರೆ ಧರ್ಮ ಅರ್ಥ ಕಾಮ ಎಂಬುದಾಗಿ ಅದನ್ನು ಮಾತ್ರ ನಾವು ಮನುಷ್ಯ ಜನ್ಮದಲ್ಲಿ ಸಾಧಿಸ್ತಾ ಹೋಗ್ತಾ ಇದ್ದೇವೆ. ಆದರೆ ನಿಜವಾಗಿಯೂ ಅವರು ತನ್ನ ಉಪನ್ಯಾಸದಲ್ಲಿ ಕೂಡ ಅದನ್ನು ಒತ್ತಿ ಹೇಳಿದ್ದಾರೆ ಏನು ಹೇಳಿದ್ರೆ, ಇಷ್ಟು ಮಾತ್ರ ಅಲ್ಲ, ಈ ದುರ್ಲಭವಾದ ಈ ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಅಂದ್ರೆ ಮನುಷ್ಯ ಜನ್ಮ ಸಿಗುವುದೇ ನಮ್ಗೆ ಬಹಳ ಕಷ್ಟ. ಈ ಮನುಷ್ಯ ಜನ್ಮ ನಮ್ಗೆ ಭಗವಂತ ಯಾಕೆ ಕೊಟ್ಟಿದ್ದಾನೆ ಹೇಳಿದ್ರೆ, ನಮ್ಮಲ್ಲಿರುವಂತಹ ಈ ಕ್ರೋಧಾದಿ ಕಷಾಯಗಳು, ಕ್ರೋಧ ಮಾನ ಮಾಯ ಲೋಭ ಎಲ್ಲ ಕಷಾಯಗಳನ್ನು ನಾಶ ಮಾಡಿ ನಾವು ಪುರುಷಾರ್ಥವನ್ನು ಮಾಡಿಕೊಂಡು ಏನು ಮೋಕ್ಷವನ್ನು ಪಡೆಯುವುದು. ಅಂದ್ರೆ ಪ್ರತಿಯೊಬ್ಬ ಜೀವಿಯ ಆತ್ಮರಿಗೂ ಕೂಡ ಪರಮಾತ್ಮನಾಗುವಂತ ಯೋಗ್ಯತೆ ಇದೆ. ಆ ಪರಮಾತ್ಮನನ್ನಾಗಿ ನಮ್ಮೆಲ್ಲರ ಆತ್ಮನನ್ನು ಪರಮಾತ್ಮನನ್ನಾಗಿಸುವಂತ ಪುರುಷಾರ್ಥವನ್ನು ಮಾಡಿ ನಮ್ಮ ಮನುಷ್ಯ ಜೀವನವನ್ನು ಸಾರ್ಥಕಪಡಿಸಬೇಕು ಎಂಬುದಾಗಿ ತಮ್ಮ ಹಿಂದಿನ ಸಂಚಿಕೆಯಲ್ಲಿ ಅತಿ ಉತ್ತಮವಾದ ಉಪನ್ಯಾಸವನ್ನು ನೀಡಿದ್ದಾರೆ ಸರ್ ಅವರು. ಇವತ್ತಿನ ಸಂಚಿಕೆಯಲ್ಲಿ ತೃತೀಯ ಸೋಪಾನದ ಕುರುವಂಶದ ರಾಜಕುವರರು ಎಂಬ ವಿಚಾರದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆಯವರು. ಸರ್, ನಿಮಗಾಗಿ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಂ ಅಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ನಮಸ್ಸಭಾಯೈ ಸಭಾಪತಿಭ್ಯಶ್ಚ. ಮಹಾಭಾರತ ಭಾವದೀಪ ಇದರ 3ನೆಯ ಸೋಪಾನದ ಉಪಕ್ರಮದಲ್ಲಿ ನಾವಿದ್ದೇವೆ. ಸಭೆಯ ಮೇಲ್ಭಾಗದಲ್ಲಿ ಸಭ್ಯರಾಗಿ ಉಪಸ್ಥಿತರಿರುವ ಎಲ್ಲ ಹಿರಿಯರನ್ನು ಹಾಗೂ ಸಭಾಸದರಾಗಿ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ಪ್ರೇಕ್ಷಕ ವರ್ಗವನ್ನ ಅತ್ಯಂತ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಅಭಿವಂದಿಸ್ತಾ ಇದ್ದೇನೆ. ಇವತ್ತಿನ ಉಪನ್ಯಾಸ ಮಾಲಿಕೆಯ ಇವತ್ತಿನ ಭಾಗಕ್ಕೆ ಮುಂದಡಿಯಿಡುವ ಪೂರ್ವದಲ್ಲಿ ಈಗಾಗಲೇ ಹಿಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಆಡಿದ ಮಾತುಗಳ ಬಗ್ಗೆ ಕೊನೆಯಲ್ಲೊಂದು ವಿವರಣೆ ಕೊಟ್ಟರು. ಜೊತೆಗೆ 2 ಅಂಶವನ್ನ 2 ನಿಮಿಷದಲ್ಲಿ ಹೇಳ್ಕೊಂಡು ಮುಂದೆ ಹೋಗ್ತೇನೆ, ಸಕಾಲಿಕವಾಗಿ ಬೇಕು ಎನ್ನುವ ಕಾರಣಕ್ಕಷ್ಟೇ. ಒಂದು, ನಿನ್ನೆಯ ದಿವಸದ ನಮ್ಮ ರಾಮನವಮಿ. ತಮಗೆಲ್ಲ ರಾಮನವಮಿಯ ಶುಭಾಶಯವನ್ನ ಇವತ್ತು ಕೋರ್ತಾ ಇದ್ದೇನೆ. ಇವತ್ತು ನಿನ್ನೆ ರಾಮನವಮಿ ಆದ್ರೆ ಇವತ್ತು ಅದರ ಹೇಗೆ ಬ್ರಹ್ಮಕಲಶ ಆದ್ಮೇಲೆ ಅವಭೃತ ಇರುತ್ತೋ ಹಾಗೆ ಇವತ್ತು ಅವಭೃತ ಅಂತ ಲೆಕ್ಕ ರಾಮ ದೇವಸ್ಥಾನಗಳಲ್ಲಿ.
ರಾಮನಾಮವನ್ನ ಪಾಯಸಕ್ಕೆ ಹೋಲಿಸಿ ನಮಗೆಲ್ಲ ಗೊತ್ತಿದೆ. ಕೃಷ್ಣನಾಮ ಏನು, ರಾಮನಾಮ ಏನು ಅಂತ. ನಾವೆಲ್ಲ ಇವತ್ತು ಭಾರತ ದೇಶದಲ್ಲಿ ಆರಾಮವಾಗಿದ್ದೇವೆ ಅಂತಂದ್ರೆ ಆ ರಾಮದ ಒಳಗೆ ಆ ರಾಮನೇ ಇದ್ದಾನೆ ಅಂತ. ಆರಾಮ ಇದ್ದೀರಾ ಅಂತ ನಾವು ಕೇಳ್ತೀವಲ್ಲ, ಆರಾಮ ಇದ್ದೀರಾ ಅಂತ ಯಾಕೆ ಬಂತು ಅಂದ್ರೆ ಈ ರಾಮ ಇದ್ದಿದ್ದಕ್ಕೆ ಆರಾಮ ಇದೆ ಅಂತ ಕೇಳೋದು ಬಂತು ಅಂತ. ಹಾಗಾಗಿ ಆರಾಮ ಇದ್ದೀರಾ, ಚೆನ್ನಾಗಿದ್ದೀರಾ ಕೇಳೋದಕ್ಕೆ ಅದೇ ರಾಮ ಅಂದ್ರೆ ಹಾಗೆ ಅಂತ. ಅವನು ನಮಗೆ ಆರೋಗ್ಯಕ್ಕೆ ಬಂದ್ರೆ ಆರಾಮ, ನಮ್ಮ ಸಂತೋಷಕ್ಕೆ ಬಂದ್ರೆ ಅಭಿರಾಮ, ನಮ್ಮ ದುಃಖಗಳಿಗೆ ಬಂದ್ರೆ ವಿರಾಮ. ಎಲ್ಲಾ ಕಡೆ ಇರುವವನು ಒಂದೇ ರಾಮ, ಅವನು ಆರಾಮ, ಪುರುಷೋತ್ತಮನಾದ ರಾಮ. ಅವನನ್ನ ಸ್ಮರಿಸಿಕೊಳ್ತಾ ಆ ದಿವ್ಯ ಚೇತನ, ಒಂದು ರಾಮಾವತಾರ ಇನ್ನೊಂದು ಕೃಷ್ಣಾವತಾರ ಎನ್ನುವಂತಹ ಆ ಸತ್ವಗಳು ಒಬ್ಬ ವಾಲ್ಮೀಕಿಯಿಂದ ಒಬ್ಬ ವ್ಯಾಸರಿಂದ ನಮಗೆ ಪಡೆದೇ ಹೋಗಿದ್ರೆ ನಾವು ಎಷ್ಟು ದೊಡ್ಡ ಅನಾಥರಾಗ್ತಿದ್ವಿ ಅಂತ ಇವತ್ತು ನಾವು ಮತ್ತೊಮ್ಮೆ ಸಾಂದರ್ಭಿಕವಾಗಿ ಯೋಚನೆ ಮಾಡುವಂತಹ ಸಂದರ್ಭ ಅಂತ ಭಾವಿಸ್ತೇನೆ. ಅಂದು ಆ ಕಾಲಘಟ್ಟದ ತ್ರೇತ 24ನೇ ಆವರ್ತನೆಯ ತ್ರೇತ, ಇವತ್ತು ನಾವು 28ನೇ ಆವರ್ತನೆಯ ಕಲಿಯುಗದಲ್ಲಿದ್ದೇವೆ. ಇಷ್ಟು ಸುದೀರ್ಘ ಅವಧಿಯ ನಂತರ ಕೂಡ ನಾವು ರಾಮೋತ್ಸವವನ್ನು ಆಚರಿಸ್ತೇವೆ. ಯಾಕೆಂದ್ರೆ ಅದು ಬದುಕಿನ ಉತ್ಸವ ಅಂತ. ಇನ್ನೊಂದು ಹೇಳಬೇಕಾಗಿದ್ದು, ಸೂಚ್ಯವಾಗಿ ಹೇಳಿದ್ರು ಪರಿಚಯದಲ್ಲಿ, ಇವತ್ತು ಬೇವು ಬೆಲ್ಲಗಳ ಹಬ್ಬದ ಯುಗಾದಿಯ ಶುಭಾಶಯವನ್ನ ಕೋರಿದ್ರು ಅಂತ. ಶುಭಾಶಯ ಕೋರುವುದಕ್ಕಷ್ಟೇ ಅದು ನಿಲ್ಲಬಾರದು ಅಂತ ನಮ್ಮದೊಂದು ಅಭಿಯಾನ ಇದೆ. ನಮ್ಮ ದೇಶಕ್ಕೆ ಹೇಗೆ ಎಲ್ಲದರಲ್ಲಿಯೂ ಆತ್ಮನಿರ್ಭರತೆ ಬೇಕೋ, ಕಾಲಗಣನೆಯಲ್ಲಿ ನಾವು ಆತ್ಮನಿರ್ಭರತೆಯನ್ನು ಸಾಧಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕಳೆದ 5 ವರ್ಷದಿಂದ ಒಂದು ಅಭಿಯಾನ ಆರಂಭ ಮಾಡಿದ್ವಿ. ಅದಕ್ಕೆ ಆಮ್ನಾಯ ಭಾರತೀಯ ದಿನದರ್ಶಿಕೆ ಅಂತ ಕೆಲವರು ಈಗಾಗಲೇ ಪಡೆದುಕೊಂಡಿದ್ದೀರಿ. ತಾವೆಲ್ಲ ಅದನ್ನ ಸ್ವೀಕರಿಸಬೇಕು ಅಂತ ಅದರ ಕರ್ತೃವಾಗಿ ನಾನು ತಮ್ಮಲ್ಲಿ ಭಿನ್ನಯಿಸಿಕೊಳ್ತೇನೆ. ಯಾಕೆಂದ್ರೆ ಯುಗಾದಿಗೆ ಹೊಸ ವರ್ಷ ಆಚರಣೆ ಮಾಡುವುದಕ್ಕೆ ಅತ್ಯಂತ ಸೂಕ್ತವಾದಂತಹ ಒಂದು ದಿನದರ್ಶಿಕೆಯನ್ನು ಅನೇಕ ಪ್ರಾಯೋಜಕರ ಸಹಕಾರದೊಂದಿಗೆ, ಮಿತ್ರರ ಒಂದು ಅವರೆಲ್ಲರ ಪ್ರೋತ್ಸಾಹದೊಂದಿಗೆ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದೇನೆ. ತಾವೆಲ್ಲ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಇವತ್ತಿನ ಉಪನ್ಯಾಸ ಕುರುವಂಶದ ರಾಜಕುಮಾರರು ಅಂತ ನಾವು ಅದಕ್ಕೆ ಶೀರ್ಷಿಕೆಯನ್ನು ಕೊಟ್ಟು ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದು. ಕುರುವಂಶ ಹೇಗೆ ಸಿದ್ಧ ಆಯಿತು ಎನ್ನುವುದನ್ನ ಭೀಷ್ಮ ಪ್ರತಿಜ್ಞೆಯ ಹೊರಗಿನ ಭಾಗದಲ್ಲಿ ನಾವು ತಿಳಿಸಿದ್ದು ಹಿಂದಿನ ಸಂಚಿಕೆಯಲ್ಲಿ ಅಥವಾ ಹಿಂದಿನ ಉಪನ್ಯಾಸದಲ್ಲಿ. ಇದರ ಮುಂದುವರಿದ ಭಾಗ ನಮ್ಮ ಅಧ್ಯಾಯದ ಕ್ರಮದಲ್ಲಿ ಅಥವಾ ನಮ್ಮ ಈ ಮಹಾಭಾರತದ ಅನುಕ್ರಮಣಿಕೆಯ ಕ್ರಮದಲ್ಲಿ ಹೋಗುವುದಿದ್ರೆ ಅಲ್ಲಿಗೆ 95 ಅಧ್ಯಾಯಗಳು ಮುಕ್ತಾಯ ಆಗಿದ್ದಾವೆ 2 ಉಪನ್ಯಾಸಗಳಿಂದ. ಅದರ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು. ಇಲ್ಲಿ ನಮಗೆ ಸಿಗುವಂತಹದ್ದು ಅದಕ್ಕೆ ಮುಂದುವರಿದು ಭೀಷ್ಮ, ದೇವವ್ರತ, ಭೀಷ್ಮನಾದ ಇತ್ಯಾದಿಗಳೆಲ್ಲ ಹೇಳಿದ್ದೇವೆ. ಅದಕ್ಕೆ ಪೂರ್ವಭಾವಿಯಾಗಿ ಅವನಲ್ಲಿ ಯಾಕೆ ಅವನು ಭೂಮಿಗೆ ಬರುವ ಹಾಗಾಯಿತು ಅಂತಂದ್ರೆ ಅಲ್ಲಿ ಬ್ರಹ್ಮಶಾಪವಿರುವಂತಹ ವಸುವೃತ್ತ ಅಂತ ಬರುತ್ತೆ. ಇದು ಕಥಾ ವಿಸ್ತಾರ ಮಾಡ್ಲಿಕ್ಕಲ್ಲ, ಕಥೆಯ ಒಂದು ಸಂಪರ್ಕದ ಕೊಂಡಿಗಾಗಿ. ಅಷ್ಟವಸುಗಳಲ್ಲಿ 7 ಜನರಿಗೆ ಉದ್ಧಾರದ ಸ್ಥಾನ ಸಿಗತ್ತೆ. ಸತ್ಯವತಿಯಲ್ಲಿ ಶಂತನು ಅಲ್ಲಿಯವರೆಗೆ ಮಾತನಾಡಿರೋದಿಲ್ಲ. ಪ್ರತಿ ಮಗುವನ್ನು ಗಂಗೆಗೆ ಅಥವಾ ಯಮುನಾ ನದಿಗೆ ಹಾಕ್ತಾ ಇದ್ರು. ಯಾಕೆ ಅಂತ ಕೊನೆಯ ಸಂದರ್ಭಕ್ಕೆ ಕೇಳುವಾಗ ಹೇಳಿರುವಂತಹ ಸಂದರ್ಭ ಬಂತು. ಗಂಗೆ ಅಲ್ಲಿಯವರೆಗೆ ಇವನ ಜೊತೆಯಲ್ಲಿದ್ದವಳು 8ನೇ ಮಗುವನ್ನು ಪಡೆದ ಸಂದರ್ಭಕ್ಕೆ ಆ ಗಂಗೆಗೆ ಏನು ಪೂರ್ವಭಾವಿಯಾಗಿ ಶಂತನುವಿಗೆ ಗಂಗೆ ಕೊಟ್ಟಂತಹ ಮಾತಿತ್ತು ಅಥವಾ ನಿಬಂಧನೆ ಇತ್ತು. ಆ ನಿಬಂಧನೆಗೆ ಅನುಗುಣವಾಗಿ ಗಂಗೆ ಅಲ್ಲಿಂದ ಶಂತನುವಿನ ಪತ್ನಿಯ ಸ್ಥಾನದಿಂದ ಭಿನ್ನವಾಗಿ ದೇವಲೋಕಕ್ಕೆ ಹೋಗಿ ಸೇರ್ತಾಳೆ. ಸೇರುವಾಗ ಒಂದು ಅಪೂರ್ವವಾದ ಕಾರ್ಯ ಮಾಡ್ತಾಳೆ. ತನ್ನೊಳಗೊಂದು ಮಾತೃತ್ವ ಇದೆ, ತಾನೊಬ್ಳು ಮಾತೃ ಸ್ವರೂಪಿಣಿಯಾಗಿರುವವಳು ಅಂತ ಲೋಕಪಾವನೆಯಾಗಿ ತನ್ನನ್ನ ಜಗತ್ತು ಗುರುತಿಸಿದ್ದು ಅದು ಕೇವಲ ಯಾವುದೋ ಒಂದು ಕಾಲದಲ್ಲಿ ನಡೆದಂತಹ ಕಾರ್ಯಕ್ಕಲ್ಲ, ಕಾಲಕ್ಕೆ ನಾನು ಲೋಕಪಾವನೆ ಅಂತ ತೋರಿಸುವುದಕ್ಕೋ ಎನ್ನುವ ಹಾಗೆ ಆ ಮಗುವನ್ನ ತಾನು ಶಿಕ್ಷಣ ಕೊಟ್ಟು ಕಳುಹಿಸಿಕೊಡ್ತೇನೆ ಅಂತ ಆ ಮಗುವನ್ನ ಕರೆದುಕೊಂಡು ಹೋದ್ಲು. ಆ ಮಗುವಿನ ವೃತ್ತಾಂತವೆಲ್ಲ ನಾವು ಹೇಳಿದ್ವಿ, ಅದು ದೇವವ್ರತ ವೃತ್ತಾಂತ. ಅದೇ ಮುಂದೆ ಶಂತನುವಿಗೆ ಪುನಃ ಹೇಳುವಿಕೆಯಲ್ಲಿ ಪ್ರಾರಂಭದಲ್ಲಿ ಒಂದು ವ್ಯತ್ಯಾಸ ಆಯಿತು, ಗಮನಕ್ಕೆ ಬಂದಿರಬಹುದು. ಸತ್ಯವತಿ ಅಂತ ಹೇಳಿದೆ,
ಸತ್ಯವತಿ ಅಲ್ಲ, ಅವಳು ಗಂಗೆ. ಸರಿ ಮಾಡಿದ್ದೇನೆ, ಗೊಂದಲ ಬೇಡ ಅಂತ ಮತ್ತೊಮ್ಮೆ ಅದನ್ನು ಉದ್ಧರಿಸ್ತಾ ಇದ್ದೇನೆ ಅಷ್ಟೇ. ಅಲ್ಲಿ ಪುನಃ ಅವಳನ್ನ ಗಂಗೆಯನ್ನ ತೊರೆದಂತಹ ಶಂತನುವಿಗೆ ಸತ್ಯವತಿಯ ಸಮಾಗಮ ಆಗುವುದು, ಸತ್ಯವತಿಯನ್ನ ವಿವಾಹ ಆಗುವಂತಹ ಸನ್ನಿವೇಶ ಸಿದ್ಧವಾದಾಗ ನಿಬಂಧನೆಗಳ ಒಳಪಟ್ಟಂತಹ ಶಂತನು ಮ್ಲಾನವದನಾಗಿ ತನ್ನ ಪುರವನ್ನ ಸೇರಿಕೊಳ್ಳೋದು. ದೇವಲೋಕದಲ್ಲಿ ಅಧ್ಯಯನಶೀಲನಾದಂತಹ ದೇವವ್ರತ 64 ವಿದ್ಯೆಗಳನ್ನು, ಭಾರತದ ಸಾಂಪ್ರದಾಯಿಕವಾದ ಚತುಷ್ಷಷ್ಠಿ ಕಲಾಹ ವಿದ್ಯಾಹ ಎನ್ನುವಂತಹ ಯಾವ ವಿಷಯ ಇದೆ ಅದನ್ನೆಲ್ಲ ಕರತಲ ಆಮಲಕ ಮಾಡಿಕೊಂಡು ಭೂಮಿಗೆ ಹಿಂದಿರುಗಿ ಬರ್ತಾನೆ. ಬಂದ ಮೊದಲನೇ ದಿವಸದಿಂದ ಆ ದೇವವ್ರತ ಪರೀಕ್ಷೆ ಎದುರಿಸ್ತಾನೆ. ಆ ಪರೀಕ್ಷೆ ಶರಶೈಯಲ್ಲಿ ಮಲಗುವವರೆಗೆ ಪಾಪ ಮುಂದುವರಿಯುತ್ತೆ. ಅವನು ಆದರ್ಶ ಪುತ್ರ ಭೀಷ್ಮ ಅಂತ ಹೇಳಲ್ಪಡ್ತಾನೆ. ಅವನು ಹೇಗೆ ತ್ರೇತೆಯಲ್ಲೊಬ್ಬ ಆರಾಮನಿದ್ದನೋ ಇವನು ದ್ವಾಪರದ ರಾಮನಾಗಿ ವಿಜೃಂಭಿಸ್ತಾನೆ. ಯಾಕೆಂದ್ರೆ ಹುಟ್ಟಿದ ಕ್ಷಣದಲ್ಲಿ ಅಪ್ಪ ಅಮ್ಮ ಸಂತೋಷದಿಂದ ಎದುರುಗೊಳ್ತಾರೆ ಅಂತ ಪಾಪ ದೇವಲೋಕದಿಂದ ಭೂಮಿ ಬರ್ತಾನೆ. ಬಂದ್ರೆ ಅಲ್ಲಿ ಅಪ್ಪ ರುಗ್ಣಶಯ್ಯೆಯಲ್ಲಿ ಮಲ್ಕೊಂಡಿದ್ದಾರೆ. ಕಾರಣ ಒಂದು ಹೆಣ್ಣು ಸತ್ಯವತಿ. ತನ್ನ ಮಂತ್ರಿಯಿಂದ ವಿಷಯ ತಿಳಿದು ತಾನು ಬಂದಿದ್ದಕ್ಕೆ ಎದುರುಗೊಳ್ಳಿಕ್ಕೆ ಸಿದ್ಧನಾಗಬೇಕಾದ ಅಪ್ಪ ಹೀಗ್ ಮಾಡಿದಾನೆ ಅಂತ ಬೇಸರ ಮಾಡ್ಕೊಳ್ಳಲ್ಲ. ಅದರ ಬದಲಿಗೆ ಬೃಹಸ್ಪತಿಗಳಲ್ಲಿ 200 ವರ್ಷ ಅಧ್ಯಯನ ಮಾಡಿ ಶುಕ್ರರಲ್ಲಿ ಶುಕ್ರ ನೀತಿಯನ್ನ ಕಲಿತು ಬಂದಂತಹ ಆ ದೇವವ್ರತ ನೇರವಾಗಿ ಅಪ್ಪನ ಆ ಸಮಸ್ಯೆಗೆ ಪರಿಹಾರ ಹುಡುಕ್ಲಿಕ್ಕೆ ಹೋಗ್ತಾನೆ. ಆ ಪರಿಹಾರದ ಉಪಸಂಹಾರವೇ ಸತ್ಯವತಿ ಮತ್ತು ಶಂತನು ಅವರು ದಾಂಪತ್ಯ, ಹಾಗೂ ಅದೇ ಶಂತನುವಿನ ಮಗನಾದ ಶಾಂತನವನ ಪರಮ ಭೀಷಣವಾದಂತಹ ಪ್ರತಿಜ್ಞೆ. ಆ ಪ್ರತಿಜ್ಞೆ ಆಗುವುದು ಅದು ದಾಶರಾಜನ ಮನೆಯ ಅಂಗಳದಲ್ಲಿ, ಯಮುನೆಯ ತೀರದಲ್ಲಿ ಅಂತ ಹೇಳಬಹುದು. ಅಲ್ಲಿ ಪ್ರತಿಜ್ಞಾಬದ್ಧನಾಗ್ತಾನೆ. ಆ ಪ್ರತಿಜ್ಞಾ ವಾಕ್ಯ ಹೀಗಿದೆ: ಬ್ರಹ್ಮಚರ್ಯಂ ಭವಿಷ್ಯತಿ, ಇವತ್ತಿನಿಂದ ತೊಡಗಿ ನಾನು ಬ್ರಹ್ಮಚಾರಿಯಾಗಿರ್ತೇನೆ ಅಂತ. ಈ ಮಾತನ್ನ ಆ ಸಂದರ್ಭದಲ್ಲಿ ಅದ್ಯ ಪ್ರಭೃತಿ ಮೇ ದಾಶ ಬ್ರಹ್ಮಚರ್ಯಂ ಭವಿಷ್ಯತಿ ಅಪುತ್ರಸ್ಯಾಪಿ ಮೇ ಲೋಕಾಹ ಭವಿಷ್ಯಂತಿ ಅಕ್ಷಯ ದಿವಿ. ಮಾತಾಡ್ತಾನೆ, ನಾನು ಇವತ್ತಿನಿಂದ ಬ್ರಹ್ಮಚಾರಿ ಆದಾಗ ಏನಾಗ್ಬಿಡತ್ತೆ, ಮುಂದೆ ಸಂತಾನ ಬೆಳೆಯೋದಿಲ್ವಲ್ಲ. ಆ ಕಾಲ ಇರಲಿ ಈ ಕಾಲ ಇರಲಿ, ಎಲ್ಲಾ ಕಾಲದಲ್ಲಿ ನೆನಪಿಡ್ಬೇಕು, ಎಲ್ಲಾ ಧರ್ಮದಲ್ಲಿ ಸಂತಾನಕ್ಕೆ ಪ್ರಾಧಾನ್ಯ ಕೊಟ್ಟಿದ್ದಾರೆ. ಸೂಕ್ಷ್ಮವಾಗಿ ಹೇಳ್ತೇನೆ, ನೀವೆಲ್ಲ ಪ್ರಾಜ್ಞರಿದ್ದೀರಿ. ಯಾಕೆ ಇವತ್ತಿಗೆ ನಾವು ಅದನ್ನ ಸ್ಟ್ರೆಸ್ ಮಾಡಬೇಕಾಗಿದೆ ಅಂತ ಗೊತ್ತಿದೆ. ಒಂದು ಭಾರತದ ಒಂದು ಸಮೂಹ ಅಂದ್ರೆ ನಾವೆಲ್ಲ ಸಂತಾನದ ಬಗ್ಗೆ ಬಹಳ ಕಂಜೂಸ್ ಆಗಿದ್ದೇವೆ. ಅದೇ ನಮ್ಮ ಜೊತೆಯಲ್ಲೇ ಬರ್ತಾ ಇದ್ದದ್ದು ಸಂತಾನವೇ ಬದುಕು ಅಂತ ಭಾವಿಸಿಕೊಂಡು ಬದುಕೊಂಡಿದ್ದಾರೆ. ಈ ಮಹಾಭಾರತ, ಆ ರಾಮಾಯಣ ಎಲ್ಲ ಕಥೆಗಳು ನಮಗೆ ತಿಳಿಸ್ಕೊಡುತ್ತೆ ಸಂತಾನಕ್ಕೆ ಎಷ್ಟು ಪ್ರಾಧಾನ್ಯ ಇದೆ. ಸಂತಾನ ಎನ್ನುವುದು ಸಂತನೋತಿ, ವಿಸ್ತಾರ ಮಾಡುತ್ತದೆ, ಸಂತೋಷವನ್ನು ವಿಸ್ತಾರ ಮಾಡುತ್ತದೆ. ಅದಕ್ಕೆ ಮಕ್ಕಳನ್ನ ಪಡಿಬೇಕು. ಮದುವೆ ಆಗೋದು ಯಾಕೆ ಅಂತ ಅದಕ್ಕೆ ಸೂತ್ರಕಾರರು ಬರೀತಾರೆ, ಧರ್ಮಶಾಸ್ತ್ರದಲ್ಲಿ ಬರುತ್ತೆ. ಮದುವೆ ಆಗೋದು ದೈಹಿಕವಾದ ಆಕರ್ಷಣೆಗೆ ಮಾತ್ರ ಅಲ್ಲ, ಮದುವೆ ಆಗೋದು ಸಾಮಾಜಿಕವಾದ ಸುವ್ಯವಸ್ಥೆಗೆ ಮಾತ್ರ ಅಲ್ಲ, ಅದು ಸಂತಾನ ಪ್ರಾಪ್ತಿಗೋಸ್ಕರ ಮದುವೆ ಆಗಬೇಕು ಎನ್ನುವುದನ್ನ ಒತ್ತಿ ಸೂತ್ರಕಾರರು ಬರೀತಾರೆ. ನಾವೆಲ್ಲ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದು ಹೌದು ಅಂತ ಆದ್ರೆ ಪುರೋಹಿತರು ನಮಗ್ ಮದುವೆ ಮಾಡ್ಬೇಕೆಂದು ಸಂಕಲ್ಪ ಮಾಡಿಸಿದ್ದಾರೆ. ಧರ್ಮ ಪ್ರಜಾ ಸಂತತಿ ಸಮೃದ್ಧ್ಯರ್ಥಂ ಇಮಾಂ ಕನ್ಯಾಂ ಭಾರ್ಯಾತ್ವೇನ ವೃಣೀಮಹೇ, ವೃಣೀಧ್ವಂ ಅಂತ ಭಾಷೆ ತಗೊಂಡಿದ್ದಾರೆ, ನಮ್ಮಿಂದ ಹೇಳಿಸಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ ಧರ್ಮ ಸಂಪತ್, ಧರ್ಮದ ನೆಲೆಯಲ್ಲಿಯೇ ಮಕ್ಕಳನ್ನ ಪಡೆಯುವುದಕ್ಕೆ ನಾನು ಮದುವೆ ಆಗ್ತೇನೆ. ಅದೇ ಸಂತಾನದ ವಿಷಯವಾಗಿ ಇಲ್ಲಿ ದೇವವ್ರತ ಎಷ್ಟು ಧರ್ಮ ಸೂಕ್ಷ್ಮ ಇರ್ಬೋದು ಆ ದೇವವ್ರತನಿಗೆ ಅಂತ ಯೋಚನೆ ಮಾಡ್ಬೇಕು ನಾವು. ಯಾಕೆಂದ್ರೆ ಅವನಲ್ಲಿ ಹೇಳೋದೇನಂತಂದ್ರೆ ನಾನಿವತ್ತು ಬ್ರಹ್ಮಚರ್ಯವನ್ನು ಸ್ವೀಕಾರ ಮಾಡ್ತೇನೆ. ಬ್ರಹ್ಮಚರ್ಯ ಸ್ವೀಕಾರ ಮಾಡಿದ್ರೆ ನಮ್ಮ ಸಂತಾನ ಮುಂದೆ ಹೋಗೋದಿಲ್ವಲ್ಲ, ಆಗ ನಮ್ಮ ಹಿಂದಿನ ಸಂತಾನದವರಿಗೆಲ್ಲ ಪಿಂಡ ಪ್ರದಾನವಿಲ್ಲದೆ ಅವರು ಗೋಳು ಅಂತ ಅಳುತ್ತಾರೆ. ನಮ್ಮ ಕುಟುಂಬದ ಸರ್ವನಾಶಕ್ಕೆ ಅವರ ಕಣ್ಣೀರು ಕಾರಣವಾಗ್ತದೆ. ಇದು ನಮ್ಮ ಸನಾತನೀಯವಾದಂತಹ ಎಲ್ಲ ಪೈತೃಕ ಕರ್ಮಗಳಿಗೆ ಇರಬೇಕಾದಂತಹ ಅಥವಾ ಇರಬಹುದಾದ ಬಹಳ ದೊಡ್ಡದಾದಂತಹ ಉದ್ದೇಶ. ಹಾಗಾಗಿ ಯಾವುದನ್ನು ಬಿಟ್ಟಿದ್ರು
ಶ್ರಾದ್ದ ಬಿಡಬಾರ್ದು ಅಂತ ಹೇಳ್ತಾರೆ. ಈಗ ನಮ್ಗೆ ಆ ಹೆಸರೇ ಹೇಳಲಿಕ್ಕೆ ಬರದ ಪರಿಸ್ಥಿತಿ ಶಾರದಾ ಅಂತ ಹೇಳ್ಕೊಂಡಿದ್ದೇವೆ. ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಅನ್ಕೊಳ್ಳೋಣ. ಅದು ಶಾರದಾ ಅಲ್ಲ, ಅದು ಶ್ರಾದ್ದ. ಶಾರದಾ ಬೇಕಿದ್ರೆ ಬಿಡಿ, ಆದ್ರೆ ಶ್ರಾದ್ದ ಬಿಡಬೇಡಿ ಅಂತ ಹೇಳ್ಬೇಕಾದ ಪರಿಸ್ಥಿತಿ ನಾವು ತಲುಪಿದ್ದೇವೆ. ಇರಲಿ. ಹೀಗೆ ಅಲ್ಲಿ ಮುಂದುವರೆದು ಆ ಮಾತು ಹೇಳೋದೇನು ಅಂತಂದ್ರೆ, ಅಪುತ್ರಸ್ಯಾಪಿ ಮೇ ಲೋಕಾಹ ಭವಿಷ್ಯಂತಿ ಭವಿಷ್ಯಂತಿ ಅಕ್ಷಯ ದಿವಿ. ನನಗೆ ಮಕ್ಕಳಿಲ್ಲ. ಯಾರಿಗೆ ದೇವವ್ರತ ಹೇಳ್ತಾನೆ, ನಾನು ಬ್ರಹ್ಮಚಾರಿ ಅಲ್ಲ, ನನ್ನ ಮಕ್ಕಳು ಹುಟ್ಟೋದಿಲ್ಲ, ಆದ್ರೂ ನನಗೆ ನಂಬಿಕೆ ಇದೆ, ನಾನು ಅಪ್ಪನಿಗೋಸ್ಕರ ಈ ತ್ಯಾಗ ಮಾಡಿದ್ರಿಂದ ಅಕ್ಷಯವಾದ ದೇವಲೋಕ ನನಗೆ ಸಿಕ್ಕೇ ಸಿಗ್ತದೆ ಅಂತ ಹೇಳ್ತಾನೆ. ಅದು ದೇವವ್ರತ. ಮಹಾಭಾರತದ ಶ್ರೇಷ್ಠ, ಅತಿಶ್ರೇಷ್ಠ, ಸ್ಮರಣೀಯ, ಪ್ರಾತಸ್ಮರಣೀಯ ಎನ್ನುವ ಹಂತ ಹಂತದಲ್ಲಿ ವಿಭಾಗವನ್ನ ಮಾಡಿ ಪಾತ್ರಗಳನ್ನ ಗುರುತಿಸಲಿಕ್ಕೆ ಬಂದ್ರೆ ಅತ್ಯಂತ ಮೇರು ಸದೃಶವಾದ ಸ್ಥಾನದಲ್ಲಿ ನಿಲ್ಲುವಂತಹ ಪಾತ್ರ ಇದ್ರೆ ಅದಕ್ಕೆ ದೇವವ್ರತ ಅಂತ ಹೆಸರು. ದೇವತಾನಾಂ ವ್ರತತ್ವಾತ್, ದೇವತಾನಾಂ ದ್ಯೋತನತ್ವಾದ್ವಾ ದೇವವ್ರತಃ. ದೇವತೆಗಳ ಹಾಗೆ ಸದಾಕಾಲ ಮಿರುಗುವ ಯಾವುದರಲ್ಲಿ? ತನ್ನ ಚರ್ಯೆಯಲ್ಲಿ, ತನ್ನ ಆಚರಣೆಯಲ್ಲಿ, ತನ್ನ ಚಿಂತನೆಯಲ್ಲಿ, ತನ್ನದಾದ ಪ್ರಭಾಮಂಡಲದಲ್ಲಿ, ತನ್ನ ಕ್ಷಾತ್ರಿಯತ್ವದ ತೇಜಸ್ಸಿನಲ್ಲಿ ಯಾವನು ಹಾಗೆ ಸ್ವಯಂ ಪ್ರಭಾಪೂರ್ಣನಾಗಿ ವಿಜೃಂಭಿಸ್ತಾನೋ ಅವನಿಗೆ ದೇವವ್ರತ ಅಂತ ಹೆಸರು. ಹಾಗಾಗಿ ಶಂತನು ಅವನಿಗೆ ದೇವವ್ರತ ಅಂತ ಹೆಸರಿಟ್ಟಿದ್ರಂತೆ. ಇದು ವ್ಯಾಸರು ಬರೀತಾರೆ. ಹೀಗೆ ದೇವವ್ರತ ಆ ತನ್ನ ಭೀಷಣವಾದ ಪ್ರತಿಜ್ಞೆ ಮಾಡಬೇಕಿದ್ರು ಧರ್ಮ ಪ್ರಜ್ಞೆಯನ್ನು ಮೀರಲಿಲ್ಲ. ಅವನಿಗೆ ಅವತ್ತು ತೊಡಗಿದ ಆ ಧರ್ಮ ಪ್ರಜ್ಞೆಯ ಆ ಒಂದು ಜಾಗೃತೆ ಕೊನೆಯಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ತನಗೆ ಸಾವು ಬೇಕು ಅಂತ ಕೇಳಿಕೊಳ್ಳುವ ಹಂತದವರೆಗೆ ಅದು ನಿಲ್ಲಲಿಲ್ಲ. ನೀವು ಇಡೀ ಮಹಾಭಾರತದ ಪಾತ್ರಗಳನ್ನೆಲ್ಲ ತೂಕಕ್ಕಿಟ್ರೆ ಇದು ನಮ್ಮೆಲ್ಲರ ತೂಕದ ತಕ್ಕಡಿಯನ್ನು ಮೀರಿ ನಿಲ್ಲುವ ಪಾತ್ರವಾಗಿ ಕಂಡುಗೊಳಿಸುವಂತಹದ್ದು. ಅದಕ್ಕೆ ದೇವವ್ರತ ಅಂತ ಹೆಸರು. ಹೀಗೆ ದೇವವ್ರತ ಈ ರೀತಿಯಲ್ಲಿ ಹೇಳ್ತಾನೆ. ಹೇಳಿ ಅಲ್ಲಿ ಒಂದು ಮಾತು ಬರುತ್ತೆ. ಆ ಮಾತೆ ಅವನು ಭೀಷ್ಮ ಅಂತ ಹೇಳಲ್ಪಟ್ಟವನು. ಕುರುಕುಲದ ಎಲ್ಲ ಪುತ್ರರೇನಿದ್ದಾರೆ, ಇವತ್ತಿನ ನಮ್ಮ ಶೀರ್ಷಿಕೆ ಇದೆಯಲ್ಲ, ಅದರಲ್ಲಿ ಎಲ್ಲರಿಗೆ ಜ್ಯೇಷ್ಠನಾಗಿ ನಿಲ್ಲುವವನು ಇದೇ ಆದರ್ಶ ಪುತ್ರ ದೇವವ್ರತ. ಅಲ್ಲಿ ಹೇಳ್ತಾನೆ ನತೆ, ಅಲ್ಲಿ ಶಂತನು ಚಕ್ರವರ್ತಿ ಈ ಮಗನ ಮಾತನ್ನ ಕೇಳಿ ಅವನಿಗೆ ಆಶೀರ್ವಾದ ಮಾಡಿ ಅವನಿಗೊಂದು ವರ ಕೊಡ್ತಾರೆ. ನೋಡಿ, ಮಗನಿಗೆ ವರ ಕೊಟ್ಟಿದ್ದೇನು ಅಂತಂದ್ರೆ ಅದ್ರ ಪೂರ್ವದಲ್ಲಿ ನಮಗೆ ಗೊತ್ತಿದೆ, ಕಳೆದ ಸಲ ಹೇಳಿದ ಅಲ್ಲಿಗೆ ಮುಗಿಸಿದ್ದೇವೆ. ಈ ವಿಷಯಗಳು ಬಿಟ್ಟೋಗಿದ್ವು, ಹೇಳಲೇಬೇಕಾಗಿದೆ. ಹಾಗಾಗಿ ಇದನ್ನ ಸೇರಿಸಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಭೀಷ್ಮ ಅಂತ ಆದ ಅಂತ ಒಂದು ಭೀಷಣವಾದಂತಹ ಮಾತುಗಳಿಂದ ಭೀಷ್ಮನಾದ ಎನ್ನುವುದನ್ನು ನಾವು ಕೇಳಿದ್ದೇವೆ. ಭೀಷಣಾತ್ ವಾಕ್ಯಾತ್ ಭೀಷ್ಮ. ಭೀಷಣ ಅಂತಂದ್ರೆ ಇಡೀ ಕುರುಕುಲಕ್ಕೆ ಭಯಪ್ರದವಾದದ್ದು. ಕುರುಕುಲಕ್ಕೆ ಯಾವುದು ಭಯಪ್ರದವೋ ಅದು ಆ ಕಾಲದ 56 ದೇಶ ಅಂತ ಏನು ಅಂಗವಂಗ ಕಳಿಂಗ ಕಾಂಬೋಜ ಅಂತ ಏನು ಹೇಳ್ತಾ ಇದ್ವಲ್ಲ, ಆ ಎಲ್ಲಾ ದೇಶಗಳಿಗೂ ಭಯಪ್ರದವಾದದ್ದು. ಹಾಗಾಗಿ ಭೀಷ್ಮ ಅಂತ ಅವನಿಗೆ ಹೆಸರು ಬಂತು. ಭೀಷಣದ ಹ್ರಸ್ವರೂಪ ಭೀಷ್ಮ. ಅದು ವಾಸ್ತವದಲ್ಲಿ ಆ ಸನ್ನಿವೇಶವನ್ನ, ಸ್ವರೂಪವನ್ನು, ವ್ಯಕ್ತಿತ್ವವನ್ನು ಹೇಳುವ ಶಬ್ದ. ಗುಣವಾಚಕವಾದದ್ದು ನಾಮವಾಚಕ ಆಯ್ತು, ನಾಮಪದ ಆಯ್ತು. ಕೆಲವೊಮ್ಮೆ ಶಬ್ದಗಳು ಅರ್ಥಗಳು ಅಂತ ಬಂದಾಗ ಎಲ್ಲ ಅರ್ಥಗಳಿಗೆ ಶಬ್ದವನ್ನು ಹೊಂದಿಸ್ಲಿಕ್ಕೆ ಆಗೋದಿಲ್ವಂತೆ. ನಾವು ಎಷ್ಟೋ ಸಲ ನಮ್ಮ ನಿತ್ಯದ ವ್ಯವಹಾರದಲ್ಲಿ ನಾವು ಇದನ್ನು ನೋಡ್ತೇವೆ. ನಮಗೆ ತುಂಬಾ ಸಲಕ್ಕೆ ಅನುಭವ ಬರುತ್ತೆ. ಒಂದೇ ಅರ್ಥ ಕೊಡುವ 4-5 ಶಬ್ದ ಸೇರಿಸಿ ಹೇಳ್ತೇವೆ, ಏನೋ ಒಂದು ವಿಷಯ ಹೇಳ್ಬೇಕಿದೆ. ಯಾಕೆಂದ್ರೆ ಅರ್ಥದ ವ್ಯಾಪ್ತಿ ಯಾವತ್ತು ವಿಸ್ತಾರ, ಶಬ್ದ ಯಾವತ್ತು ವ್ಯಾಪ್ಯ, ಅರ್ಥ ವ್ಯಾಪಕ ಅಂತ ಒಂದು ಶಾಸ್ತ್ರ ನಿಯಮ, ಶಾಸ್ತ್ರದ ಚಿಂತನೆಯಲ್ಲಿ ಇರುವಂತದ್ದು. ಅದನ್ನೇ ನಾವಿಲ್ಲಿ ಗಮನಿಸಿದ್ರೆ ಶಂತನು ಚಕ್ರವರ್ತಿಯ ನೆಲೆಯಲ್ಲಿ ಅವನಿಗೆ ಒಂದು ಮಾತು ಹೇಳ್ತಾನೆ. ಏನಂತಂದ್ರೆ ನತೆ ಮೃತ್ಯು ಪ್ರಭವಿತ. ಆಮೇಲೆ ಯಾವ ಜೀವಿತು ಮಿಚ್ಛಸಿ ತ್ವತ್ತಃ ಹ್ಯನುಜ್ಞಾಂ ಸಂಪ್ರಾಪ್ಯ ಮೃತ್ಯು ಪ್ರಭವಿತ ಅನಘ. ಇದರ ಅರ್ಥ ಇಷ್ಟೇ, ನತೆ ಮೃತ್ಯು ಪ್ರಭವಿತ. ಮೃತ್ಯು ನಿನ್ನ ಹತ್ರ ಬರ್ಲಿಕ್ಕೆ ಆಗಲ್ಲಪ್ಪ, ನೀನೇ ಬೇಕಿದ್ರೆ ಮೃತ್ಯುವಿನ ಹತ್ರ ಹೋಗ್ಬೇಕು. ಮೃತ್ಯುವನ್ನು ಗೆದ್ದ ಮೃತ್ಯುಂಜಯ ಭೀಷ್ಮ. ಅಪ್ಪನಿಂದ ಪಡೆದ ವರ ಅದು. ನತೆ ಮೃತ್ಯು ಪ್ರಭವಿತ ಯಾವ ಜೀವಿತು ಮಿಚ್ಛಸಿ. ನಿನಗೆ ಎಷ್ಟು ದಿವಸ ಬದುಕಬೇಕು ಅಂತಿದೆಯೋ ಬದುಕೋ ನೀನು, ಅಲ್ಲಿಯವರೆಗೆ ಏನೂ ಮಾಡ್ಲಿಕ್ಕಾಗಲ್ಲ ಮೃತ್ಯು. ತ್ವತ್ತಃ ಅನುಜ್ಞಾಂ ಸಂಪ್ರಾಪ್ಯ. ನಮಗೆಲ್ಲ ಹೆಂಗೆ ಅಂತಂದ್ರೆ ಮೃತ್ಯು ಬಂದು ನನ್ನನ್ನ ಆವರಿಸಿದ ಮೇಲೆ
ಉಳಿದವರಿಗೆ ಗೊತ್ತಾಗತ್ತೆ, ನನಗೂ ಗೊತ್ತಾಗಲ್ಲ. ನಾನ್ ಸತ್ತೆ ಅಂತ ನಾನು ಹೇಳಿದ್ರೆ ಉಳಿದವ್ರು ಸತ್ತು ಹೋಗ್ತಾರೆ, ಬದುಕಲಿಕ್ಕಾಗಲ್ಲ, ಹೆದರಿಕೆ ಆಗ್ಬಿಡತ್ತೆ, ಆ ಪರಿಸ್ಥಿತಿ ಬಂದ್ಬಿಡತ್ತೆ. ನಾನ್ ಸತ್ತೆ ಅಂತ ಉಳಿದವ್ರು ಹೇಳ್ಬೇಕು. ಅಂದ್ರೆ ಸಾವು ಅಷ್ಟು ಘೋರವಾದದ್ದು, ಅಷ್ಟು ಘನಘೋರವಾದ ಒಂದು ಬದುಕಿನ ಕಹಿ ಸತ್ಯ ಅದು, ಯಾವುದು ಸಾವು ಹೇಳುವುದು. ಆ ಸಾವನ್ನು ಗೆದ್ದವರಿಲ್ಲ. ಆ ಸಾವನ್ನ ಗೆದ್ದವನು ಯಾರು ಅಂತಂದ್ರೆ ಅವನು ಭೀಷ್ಮ. ಅದಕ್ಕೆ ನತೆ ಮೃತ್ಯು ಪ್ರಭವಿತ, ನಿನಗೆ ಮೃತ್ಯು ನಿನಗೆ ಇಲ್ವೇ ಇಲ್ಲ, ನಿನಗೆ ಬೇಕಾದಾಗ ಕರೆದ್ರೆ ಅದು ಬರುತ್ತೆ, ಆಗ ನಿನಗೆ ಸಾವು. ನಾವು ಇದನ್ನೇ ಸುಲಭವಾಗಿ ನಾವೆಲ್ಲ ಆಡು ಭಾಷೆಯಲ್ಲಿ ಇಚ್ಛಾಮರಣಿ ಅಂತ ಅವನಿಗೆ ಹೆಸರನ್ನ ಕೊಟ್ಟಿವಿ. ನಾವು ಹೇಳಿದ ಮಾತು ಇಲ್ಲಿ ಇಷ್ಟೇ ಇರುವಂತಹದ್ದು, ಇಚ್ಛಾಮರಣ. ಅದಕ್ಕೆ ಆ ಇಚ್ಛಾಮರಣ ಅಥವಾ ಪರಿಕಲ್ಪನೆಯ ಒಳಗಡೆನೆ ಹೋಗ್ಬಿಟ್ರೆ ತುಂಬಾ ವಿಷಯಗಳು ಸಿಗತ್ತೆ. ನಿಮ್ಮ ಚಿಂತನೆಗೆ ಬಿಡ್ತೇನೆ. ಮಹಾಭಾರತದಲ್ಲಿ ಇಲ್ಲಿ ನಿಂತು ಹೇಳೋದಕ್ಕಿಂತ ಅಲ್ಲಿ ಚಿಂತನೆ ಮಾಡ್ಲಿಕ್ಕೆ ಬೇಕಾದ 4 ಮಾತು ಹೇಳಿದ್ರೆ ಬಹಳ ಸೂಕ್ತ ಅಂತ ಹಿಂದಿನ ಉಪನ್ಯಾಸಕಾರರೆಲ್ಲ ಹೇಳೋದು ಕೇಳಿದ್ದೇನೆ. ಎಲ್ಲವೂ ವಾಚ್ಯವಲ್ಲ, ಮಹಾಭಾರತವಾಗಲಿ ರಾಮಾಯಣವಾಗಲಿ. ಅದು ಏನು ಅಂತಂದ್ರೆ ಅವರವರ ಚಿಂತನೆಯಲ್ಲಿ ಇರಬೇಕಾದದ್ದು, ಅದು ಒಂದು ಚಿಂತನೆಗೆ ಹಚ್ಚಿಬಿಡೋದು. ಸಣ್ಣ ಸೂಕ್ಷ್ಮವಾದ ನನ್ನ ಇತಿಮಿತಿಯಲ್ಲಿ ಮಾತು ಹೇಳ್ತೇನೆ. ಅದಕ್ಕೆ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದ್ರೆ ಇಷ್ಟೇ ವಿಷಯ. ಎಷ್ಟೋ ಸಲ ಸಾಯ್ಬೇಕು ಅಂದ್ರೂ ಸಾಯ್ಲಿಕ್ಕಾಗಲ್ಲ ಅಂತ ಒದ್ದಾಡುವಂತವ್ರು ಎಷ್ಟು ಜನ ಬೇಕು. ಭೀಷ್ಮ ಯಾವುದಕ್ಕೆ ದೃಷ್ಟಾಂತ ಆಗಿದ್ರೆ ಅಂತಂದ್ರೆ ಅಂತವರಿಗೆಲ್ಲ ದೃಷ್ಟಾಂತ ಭೀಷ್ಮ ಮುಂದೆ. ಅವನ ಕಣ್ಣೆದುರಿಗಾಗುವಂತಹ ಅವನ ಕುಲದ ಕುಡಿಗಳ ಆ ಆಟೋಟಾಪಗಳನ್ನು ನೋಡಿ ನನಗೆ ಸಾಯ್ಲಿಕ್ಕಾಗೋದಿಲ್ವಲ್ಲ, ಉಳಿದವರಿಗಾದ್ರೆ ಸಾಯ್ಬಹುದಿತ್ತು. ನೋಡಿ, ದೇವರು ಯಾವ ನೆಲೆಯಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ ಜನನವನ್ನು ಮೃತ್ಯುವನ್ನು ತನ್ನ ಕೈಯೊಳಗಿಟ್ಟ ಇಟ್ಕೊಂಡ, ಬದುಕನ್ನು ನಮ್ಮ ಕೈಗೆ ಕೊಟ್ಟ. ಆದ್ರೆ ನಾವೇನ್ ಹೇಳ್ತೀವಿ, ದೇವರೇ ನಮಗೆ ಕೈ ಕೊಟ್ಟ ಅಂತ ಹೇಳ್ಕೊಂಡು ಮಾತಾಡ್ಕೊಂಡಿರ್ತೀವಿ. ಅವನು ಕೈ ಕೊಟ್ಟ ಅಂತ ಹೇಳುವುದರ ಒಳಗೆ ಕೈಯನ್ನು ಕೊಟ್ಟು ಸಲಹುದು, ಕೈಯನ್ನು ಬಿಟ್ಟ ಅಂತ ಹೇಳುವ ಅರ್ಥದಲ್ಲಿ ಕೊಟ್ಟ ಅಂತ ಹೇಳ್ತೀವಿ. ಅವನು ಕೈ ಕೊಟ್ಟ ಅಂತಂದ್ರೆ ನಮಗೆ ಗೊತ್ತಿದೆ, ಕನ್ನಡದ ನುಡಿಗಟ್ಟಿನ ಒಳಗಿನ ಗುಟ್ಟೇನು ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಭೀಷ್ಮ ಇದಕ್ಕೂ ದೃಷ್ಟಾಂತ. ಅವನ ಪಾತ್ರ ಸುಲಭಕ್ಕೆ ಅದು ಇದಮಿತ್ತಂ ಅಂತ ತೀರ್ಮಾನ ಮಾಡಲಿಕ್ಕೆ ಆಗದಿರುವ ಪಾತ್ರದ ಬಹಳ ಸೊಗಸಾದ ಉಪಕ್ರಮ ಆದಿಪರ್ವದ ಈ 98-100ನೇ ಅಧ್ಯಾಯದವರೆಗೆ ಬರುತ್ತೆ. ಹೀಗೆ ಕುರುವಂಶದ ಒಂದು ಹಂತದ ಆ ಕುವರರ ಕಥೆ ಮುಗಿದು 2ನೇ ಹಂತಕ್ಕೆ ಹೋಗುತ್ತೆ. ಮದುವೆ ಆಯಿತು. ಮದುವೆ ಆದಂತಹ ಚಕ್ರವರ್ತಿ ಸತ್ಯವತಿಯ ಜೊತೆಗೆ ಒಳ್ಳೆಯ ಬದುಕನ್ನ ಸಾಗಿಸ್ತಾ ಇದ್ದ. ಅವರಿಬ್ಬರ ಬದುಕು ಬಹಳ ಚೆನ್ನಾಗಿ ಮುಂದೋಯಿತು. ದೇವವ್ರತನು ಭೀಷ್ಮನಾದ ಆ ಕಾಲಘಟ್ಟದಿಂದ ಇಡೀ ಹಸ್ತಿನಾಪುರ ಅದಕ್ಕೆ ಮತ್ತೊಂದು ಹಂತದ ಒಂದು ಏನ್ ಹೇಳ್ಬೇಕಂದ್ರೆ ಒಂದು ಬಹಳ ದೊಡ್ಡದಾದ ಮೌಲ್ಯ ಕಲ್ಪಿತವಾಯಿತು. ಹಸ್ತಿನಾಪುರ ಅಲ್ಲಿಯವರೆಗೂ ಮೌಲ್ಯಯುತವಾದದ್ದೇ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಚಂದ್ರಾನ್ವಯದವರ ಆಳ್ವಿಕೆ ಮಾಡ್ತಾ ಇರೋದು. ಸೂರ್ಯ ಚಂದ್ರ ಮಸಾವಿವ ಸ್ವಸ್ತಿ ಪಂಥ ಮನುಚರೇಮ ಸೂರ್ಯ ಚಂದ್ರ ಮಸಾವಿವ ವೇದದ ಒಂದು ಮಾತಿದು. ನಮ್ಮೆಲ್ಲರ ಸ್ವಸ್ಥ್ಯಯನ ಅಂದ್ರೆ ಸನ್ಮಾರ್ಗ ಗಮನಕ್ಕೆ ನಮಗೆ ದಾರಿ ತೋರಿಸುವವರು ಯಾರಪ್ಪ ಅಂತಂದ್ರೆ ಸೂರ್ಯ ಚಂದ್ರರು ಅಂತ. ಹಾಗಾಗಿ ನಾವು ಅವರನ್ನು ಅನುಸರಿಸಬೇಕು ಅಂತ. ಇಡೀ ನಮ್ಮ ಬದುಕು ನಿರ್ಧಾರ ಆದದ್ದೇ ಸೂರ್ಯ ಚಂದ್ರರಿಂದ. ಒಂದು ಸೂರ್ಯ, ಇನ್ನೊಬ್ಬ ಚಂದ್ರ. ಅದಿಲ್ಲ ಅಂತ ಈ ಭೂಮಿಯಲ್ಲಿರುವಂತ ಈ ಭೂಗೋಳದಲ್ಲಿರುವ ನಮಗೆ ಏನೂ ಇಲ್ವೇ ಇಲ್ಲ. ಒಂದು ದಿವಸ ಸೂರ್ಯನೇ ಬಂದಿಲ್ಲ ಅಂತ ಅನ್ಕೋಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. ಒಂದು 24 ಗಂಟೆ ಸೂರ್ಯ ಬರಲೇ ಇಲ್ಲ ಅಂತ ಏನಾಗ್ಬೋದು ನಮ್ಮ ಪರಿಸ್ಥಿತಿ. ಹೇಗೆ ಸೂರ್ಯ ಆ ನೆಲೆಯಲ್ಲಿ ಕಾಣ್ತಾರ, ಚಂದ್ರನು ಅದೇ ನೆಲೆಯಿದೆ. ಹಾಗಾಗಿ ಚಂದ್ರಾನ್ವಯ ಎನ್ನುವುದು ಲೋಕಮಾನಿತವಾಯಿತು. ಯಯಾತಿಯೋ ಅನೇಕ ರಾಜರಿಂದ ಮಾನ್ಯತೆ ಪಡೆದಿದೆ. ಅದು ಈಗ ಪುನಃ ಆ ಮಾನ್ಯತೆಯನ್ನ ಈ ಭೀಷ್ಮನಿಂದ ಪಡೆದುಕೊಳ್ಳುವುದು. ಉಳಿದವರೆಲ್ಲ ಯುದ್ಧ ಮಾಡಿ ಮಾನ್ಯತೆಯನ್ನು ಗಳಿಸ್ಕೊಂಡ್ರು. ಇವನು ಕೇವಲ ತಾನೇನನ್ನೂ ಮಾಡುವುದಿಲ್ಲ, ತನಗೆ ಉತ್ತರಾಧಿಕಾರವೂ ಇಲ್ಲ, ನನಗೆ ಮದುವೆಯೂ ಇಲ್ಲ ಎನ್ನುವಂತಹ ಎಲ್ಲ ತ್ಯಾಗದಿಂದ ಮೌಲ್ಯವನ್ನು ಕಲ್ಪಿಸುವ ಹಾಗೆ ಮಾಡಿ. ಉಳಿದವರು ಭೋಗದಿಂದ ಪಡೆದುಕೊಂಡಂತಹ ಮೌಲ್ಯವನ್ನು ಇವನು ತ್ಯಾಗದಿಂದ ಪಡೆದುಕೊಂಡ. ಭಾರತೀಯತೆ ಹಾಗಾಗಿ ಮಹಾಭಾರತದ ಪ್ರಕಾರ ತ್ಯಾಗ ಭೋಗ ಸಮನ್ವಿತವಾದಂತಹ ಯೋಗ ಭೂಮಿ ಭರತ ಭೂಮಿ ಅಂತ ಹೇಳುತ್ತೆ. ತ್ಯಾಗದ ಭೋಗ, ಭೋಗದ ತ್ಯಾಗ. ಬಹಳ ಸೊಗಸಾದ ಸೂತ್ರ ಇದು. ತ್ಯಾಗದ ಭೋಗ, ತ್ಯಾಗವನ್ನು ಭೋಗಿಸಬೇಕು, ಭೋಗವನ್ನು ತ್ಯಾಗ ಮಾಡಬೇಕು.
ತ್ಯಾಗ ಭೋಗಗಳ ಸಮನ್ವಿತವಾದ ಬದುಕಾದ್ರೆ ಆ ಬದುಕು ಅದು ಯೋಗದ ಬದುಕಾಗತ್ತೆ, ಅದು ಬದುಕಿನ ಬಹಳ ದೊಡ್ಡ ಯೋಗವಾಗತ್ತೆ ಅಂತ ನಮಗೆ ಇಲ್ಲಿ ಹೇಳಬಹುದಾದ ಒಂದು ಸಾರ್ವಕಾಲಿಕವಾದ ಮಾತು. ಹೀಗೆ ಅಲ್ಲಿ ಮುಂದುವರಿದಂತಹ ಅವರ ಬದುಕು ಚಕ್ರವರ್ತಿ ಸ್ಥಾನದಲ್ಲಿ ವಿಜೃಂಭಿಸ್ತಾ ಇದ್ದ. ಅವನ ಕೆಲವು ಕಾಲ ಸಂದಂತಹ ಸಮಯದಲ್ಲಿ ಶಂತನು ಮತ್ತು ಸತ್ಯವತಿ ಮಕ್ಕಳನ್ನ ಪಡೆದುಕೊಳ್ತಾರೆ, ಅವರಿಗೆ ಮಕ್ಕಳಾಗ್ತಾರೆ. ಈಗಾಗಲೇ ದೇವವ್ರತ ಭೀಷ್ಮನಾಗಿದ್ದಾನೆ, ಆದ್ರೆ ಅವನಿಗೆ ಉತ್ತರಾಧಿಕಾರ ಇಲ್ಲ, ಹಾಗಾಗಿ ಇವರಿಗೆ ಮಕ್ಕಳು ಪಡೆದುಕೊಳ್ಬೇಕು ಮುಂದಿನ ಅಧಿಕಾರಕ್ಕೆ. ಅಲ್ಲಿ ಮಕ್ಕಳು ಹುಟ್ಟುತ್ತಾರೆ. ವಿಚಿತ್ರ ವೀರ್ಯ, ಚಿತ್ರಾಂಗದ ನಾಮಕರಾದಂತಹ ಮಕ್ಕಳು ಅಲ್ಲಿ ಈ ಸತ್ಯವತಿ ಮತ್ತು ಶಂತನು ಎನ್ನುವಂತಹ ಅವರ ದಾಂಪತ್ಯದ ದ್ಯೋತಕವಾಗಿ ಹುಟ್ಟಿ ಕೆಲವು ಕಾಲ ಕಳೆದು ಒಂದು ಸಮಯ ಹೇಗೆ ಬಂತು ಅಂದ್ರೆ ಆ ಚಕ್ರವರ್ತಿ ಪೀಠದಲ್ಲಿ ಬಹಳ ದೊಡ್ಡ ಒಂದು ಏನ್ ಹೇಳ್ಬೇಕು, ಅದಕ್ಕೆ ಒಂದು ದೊಡ್ಡ ಕೊರತೆ ಎದುರಿಸುವ ಸನ್ನಿವೇಶ ಬಂತು. ಯಾಕೆ ಅಂತಂದ್ರೆ ಕೆಲವೇ ಸಮಯಗಳ ಅಂತರದಲ್ಲಿ ಶಂತನು ಮತ್ತು ಚಿತ್ರಾಂಗದ ಇಬ್ರು ದಿವಂಗತರಾಗ್ತಾರೆ. ಶಂತನು ದಿವಂಗತನಾದ, ಚಿತ್ರಾಂಗದ ಆಳ್ವಿಕೆ ಮಾಡಿಕೊಂಡಿದ್ದ, ಒಳ್ಳೆಯ ರಾಜನಾಗಿ ಹೆಸರು ಮಾಡಿದ್ದ, ಬಹಳ ಸೊಗಸಾದಂತಹ ಬದುಕನ್ನು ಕಟ್ಟಿಕೊಂಡಿದ್ದ. ನೋಡಿ, ಒಬ್ಬ ಭೀಷ್ಮ ಹೇಗೆ ಉತ್ತರದಾಯಿತ್ವವನ್ನ ನಿರ್ವಹಿಸಿದ, ಮಕ್ಕಳನ್ನ ಪಾಲನೆ ಮಾಡುವುದರಿಂದ ಇಲ್ಲೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಭೀಷ್ಮನೇ ಮುಖ್ಯವಾಗಿ ಕಾಣುವಷ್ಟು ನಮ್ಮ ಮನಸ್ಸನ್ನು ಆಕರ್ಷಿಸಿ ಬಿಡುತ್ತೆ, ಆ ಕಥೆಯನ್ನು ಓದ್ಕೊಂಡು ಹೋಗ್ಬಿಡುತ್ತೆ. ಅದೇ ಇದು ಕಾಣುತ್ತೆ. ಚಿತ್ರಾಂಗದ ಒಂದು ವಿಚಿತ್ರವಾದ ಕಾರಣಕ್ಕೆ ಸಾಯುವ ಸ್ಥಿತಿ ಬರುತ್ತೆ. ಚಿತ್ರಾಂಗದ ನಾಮಕನಾದ ಒಬ್ಬ ಗಂಧರ್ವ ಇದ್ದಂತೆ ದೇವಲೋಕದಿಂದ ಭೂಲೋಕಕ್ಕೆ ಅವರು ಕೆಲವು ಕಡೆಗೆ ವಿಹಾರಕ್ಕೆ ಅಂತ ಬರ್ತಾರೆ. ಆ ವಿಹಾರಕ್ಕೆ ಬಂದಂತಹ ಅವನಿಗೆ ಈ ಭೂಮಿಯಲ್ಲಿ ಒಬ್ಬ ಚಿತ್ರಾಂಗದ ಇದ್ದ ಅಂತ ಗೊತ್ತಾಯ್ತು, ಇವನಿಗೂ ಗೊತ್ತಾಯ್ತು ದೇವಲೋಕದಲ್ಲಿ ಒಬ್ಬ ಚಿತ್ರಾಂಗದ ಇದ್ದಾನೆ, ಭೂಮಿಗೆ ಬಂದಿದ್ದಾನೆ. ಹೆಸರಿಗೋಸ್ಕರ ಹೋರಾಟ ಮಾಡಿ, ಎಲ್ಲರೂ ಮಾಡುವುದು ಅದಕ್ಕೆ ಅಂತ ಅಂದ್ಕೊಳ್ಳೋಣ, ಹೆಸರಿಗೋಸ್ಕರವೇ. ಮಹಾಭಾರತ ಎಲ್ಲದಕ್ಕೂ ನಮಗೆ ಕೊಡುತ್ತೆ, ಹೆಸರಿಗೋಸ್ಕರ ಹೋರಾಟ ಮಾಡಿದವರು ಇದ್ದಾರೆ, ಎಲ್ಲದಕ್ಕೂ ಇದೆ. ಇಲ್ಲಿ ಒಂದೇ ಹೆಸರಿನವರು ಹೆಂಗಿರೋದು, ಯಾವುದೋ ಒಂದು ಕಶ್ಚಿತ್ ಯಾವುದೋ ಮನೆಯ ಕಥೆ ಅಲ್ಲ. ಅವನು ದೇವಲೋಕದವನು, ಇವನು ಹಸ್ತಿನಾಪುರದ ಚಕ್ರವರ್ತಿ ಪೀಠದವನು. ಹಾಗಾಗಿ ಅವರ ವೈಷಮ್ಯಕ್ಕೆ, ವಿಷಮತೆಗೆ ಅದೇ ಒಂದು ದೊಡ್ಡ ಕಾರಣ ಆಯಿತು. ಪ್ರತಿಷ್ಠಿತವಾದ ಕುಟುಂಬಗಳು ಕೆಲವೊಮ್ಮೆ ಹೊಡೆದಾಟ ಮಾಡ್ಕೊಳ್ಳೋದು ಅಂತ ನಮ್ಮ ಸಮಾಜದಲ್ಲಿ ನೋಡ್ತೀವಿ. ವಿಷಯ ಸಣ್ಣದು, ಪ್ರತಿಷ್ಠೆ ದೊಡ್ಡದಾಗತ್ತೆ. ತಲೆಗಿಂತ ಕಟ್ಟಿದ ಮುಂಡಾಸ್ ದೊಡ್ಡ ಅಂತ ನಮ್ಮದೊಂದು ಗಾದೆ ಮಾತಿದೆಯಲ್ಲ, ಹಾಗೆ ವಿಷಯ ದೊಡ್ಡದಾಯಿತು ಹೆಸರಿಗೋಸ್ಕರ. ಅದಕ್ಕೆ ಒಬ್ರು ಹೇಳಿದ್ರು, ಹೆಸರಿಗೆ ಹೆಸರೆಂದು ಹೆಸರಿಟ್ಟುಕೊಂಡು ಹೆಸರುವಾಸಿಯಾದವನ ಹೆಸರೇ ಹೆಸರಿಲ್ಲದಿರುವಾಗ ಹೆಸರಿಗೇಕೆ ಹೆಸರು ಅಂತ ಒಂದು ಇದಕ್ಕೆ ಪೂರಕವಾದದ್ದು. ಇದಕ್ಕೆ ಯಾಕೆಂದ್ರೆ ಹೆಸರಿಗೆ ಹೆಸರೆಂದು ಹೆಸರಿಟ್ಟುಕೊಂಡವನ ಹೆಸರೇ ಹೆಸರಿಲ್ಲ, ಪುನಃ ಹೆಸರಿಗೇಕೆ ಹೆಸರು ಅಂತ ಈ ಹೆಸರಿಗೋಸ್ಕರ ಹೋರಾಟಕ್ಕೆ ಹೋಗುವಾಗ ಆಯ್ತು. ಆ ಹೆಸರು ಒಬ್ಬನ ತಲೆಯನ್ನು ತೆಗೆಯುವವರೆಗೆ ಹೋಯಿತು. ಅಂದ್ರೆ ಮಹಾಭಾರತ ನಾವು ತಿಳ್ಕೊಳ್ಬೇಕು, ಆ ಕಾಲಘಟ್ಟವನ್ನು ತಿಳ್ಕೊಳ್ಬೇಕು. ಕಲಿಯುಗದಲ್ಲೂ ಹೆಸರಿಗೋಸ್ಕರ ಹೋರಾಟ ಮಾಡುವವರಿದ್ದಾರಲ್ಲ, ಅವರು ಅದೇ ಕಾರಣದಲ್ಲಿ ಅದೇ ರೀತಿಯಲ್ಲಿ ಇದ್ದವರು ಅಂತ ತಿಳಿಸ್ಕೊಡುತ್ತೆ ಮಹಾಭಾರತ. ಅಷ್ಟಕ್ಕೆ ಈ ಕಥೆಯನ್ನು ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತೇನೆ. ಆಯ್ತು, ಚಿತ್ರಾಂಗದನ ಸಾವಾಗ್ತದೆ. ಶಂತನು ಸತ್ತು ಕೆಲವು ಸಮಯಕ್ಕೆ ಚಿತ್ರಾಂಗದ ಸತ್ತ, ಹೆಸರಿಗೋಸ್ಕರ ಸತ್ತ. ಆಗ ಧರ್ಮ ಸೂಕ್ಷ್ಮ ಇದೆ ಇಲ್ಲಿ. ಉಳಿದ ಎಷ್ಟೋ ಕಡೆಗಳಲ್ಲಿ ಮುಂದೋದ್ಮೇಲೆ ಮತ್ತೆ ಇದು ಕಥೆಯ ಕನೆಕ್ಟಿವಿಟಿ ಏನು ಅದರ ಸಂಪರ್ಕಗಳು ನೇರವಾಗಿ ಹೋದ್ರೆ ನಮ್ಮ ತಲೆಗೆ ಬರುವ ಪ್ರಶ್ನೆ. ಹಾಗಾಗಿ ಇಲ್ಲೇ ಉತ್ತರ ಹೇಳ್ತೀನಿ, ಪ್ರಶ್ನೆನೂ ಹೇಳ್ಕೊಬಿಡ್ತೀನಿ. ಭೀಷ್ಮ ಏನ್ ಮಾಡ್ತಾ ಇದ್ದ? ಭೀಷ್ಮ ಅಂತ ಹೆಸರು ಪಡ್ಕೊಂಡು ಏನ್ ಮಾಡ್ತಾ ಇದ್ದ? ಪ್ರಶ್ನೆ ಬರ್ಬೇಕಲ್ಲ. ಚಿತ್ರಾಂಗದ ಇವನ ಉತ್ತರದಾಯಿತ್ವದಲ್ಲಿ ಇದ್ದಾನೆ, ಇಷ್ಟು ದೊಡ್ಡ ಹೆಸರು ಮಾಡಿದ್ದಾನೆ, ದೇವತೆಗಳ ಹೆಸರು ಕೊಟ್ಟಿದ್ದಾರೆ ಭೀಷ್ಮ ಅಂತ, ಅವನೇನ್ ಮಾಡ್ತಾ ಇದ್ದ ಅಂತ. ಅದಕ್ಕೆ ರಂಗನಾಥ ಶರ್ಮಾ ಅಂತ ನಮ್ಮ ರಾಮಾಯಣ ಮತ್ತು ಮಹಾಭಾರತವನ್ನು ಕನ್ನಡಕ್ಕೆ ಕನ್ನಡೀಕರಣಗೊಳಿಸಿದ ಶ್ರೇಷ್ಠಾತಿ ಶ್ರೇಷ್ಠ ಗ್ರಂಥಗಳನ್ನ ಕೊಟ್ಟವರು ರಂಗನಾಥ ಶರ್ಮಾ. ನಡಹಳ್ಳಿ ಅಂತ, ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಅವರು ರಂಗನಾಥ ಶರ್ಮಾ ಅಂತ ಮಹಾಮಹೋಪಾಧ್ಯಾಯ ಎನ್ನುವಂತಹ ದೇಶ ಮಟ್ಟದ ಬಹಳ ದೊಡ್ಡ ಗೌರವಕ್ಕೆ ಪಾತ್ರರಾದ ಮಹನೀಯರು, ಪ್ರಾತಸ್ಮರಣೀಯರು. ಅವರು ಮಾತ್ರ ಇವತ್ತಿಗೆ ಎಲ್ಲರೂ ರೆಫರೆನ್ಸ್ ಮಾಡುವ ಕನ್ನಡದ ಒಂದು
ರಾಮಾಯಣದ, ಒಂದು ಭಾಗವತದ, ಒಂದು ಮಹಾಭಾರತದ ಪುಸ್ತಕ ಇದ್ರೆ ಅದು ಎನ್ ರಂಗನಾಥ ಶರ್ಮಾ ಅವರು ಅದಕ್ಕೆ ಸೊಗಸಾಗಿ ಬರೆದಿದ್ದಾರೆ. ಯಾಕೆ ಅಂತಂದ್ರೆ ಭೀಷ್ಮನ ಮುತ್ಸದ್ಧಿತನ, ಅವನ ಚಿಂತನೆ, ಅವನ ಆಳವಾದಂತಹ ಆ ಏನು ಧರ್ಮದ ಅನುಸಂಧಾನ ಇದಕ್ಕೆ ಕಾರಣ ಅಂತ. ಇವನು ಯುದ್ಧಕ್ಕೆ ಹೋದ. ಯಾರು? ಈ ಚಿತ್ರಾಂಗದ, ಅಂದ್ರೆ ಇವನ ಶಂತನುವಿನ ಮಗನಾದ ಚಿತ್ರಾಂಗದ ಹೆಸರಿಗೋಸ್ಕರ ಯುದ್ಧಕ್ಕೆ ಹೋದ. ಹೆಸರಿಗಲ್ಲ, ಹಾಗೆ ಯುದ್ಧ ಮಾಡಬಾರ್ದು ಅಂತ ಉಳಿದವರಿಗೂ ತೋರಿಸಿಕೊಟ್ಟದ್ದು ಭೀಷ್ಮನ ಪ್ರಬುದ್ಧತೆ ಅಂತ ಬರೀತಾರೆ. ಕಾರಣ ಏನು ಅಂತಂದ್ರೆ ವ್ಯಕ್ತಿಗತವಾದದ್ದು, ಅದು ರಾಜಕೀಯ ಅಲ್ಲ, ಅದು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅಂದ್ರೆ ಭೀಷ್ಮ ಎಷ್ಟು ಆ ಸಿಂಹಾಸನದ ಬಗ್ಗೆ ಸಾಪೇಕ್ಷವಾದಿಯೋ ಅಷ್ಟೇ ನಿರಪೇಕ್ಷವಾದಿಯೂ ಹೌದು. ಎಲ್ಲದಕ್ಕೂ ತಾನು ತಲೆಗೊಳ್ಳಿಕ್ಕಿಲ್ಲ. ಏನು ರೀ ಭೀಷ್ಮನ ಪಾತ್ರ ಆಗಿದ್ರು ಮಹಾಭಾರತದಲ್ಲಿ, ಅದನ್ನು ನಮಗೆ ತಿಳಿಸ್ಕೊಡುತ್ತೆ. ಹೀಗೆ ಅಲ್ಲ, ಅವನು ಯುದ್ಧಕ್ಕೆ ಹೋಗಿದ್ದು ಗೊತ್ತಿದೆ, ಮತ್ತೆ ಭೀಷ್ಮನಿಗೆ ಗೊತ್ತಿಲ್ಲದೆ ಇಡೀ ಸಿಂಹಾಸನದ ವ್ಯಾಪ್ತಿಯಲ್ಲಿ ಯಾವ ಕೆಲಸವೂ ಆಗ್ತಾ ಇರಲಿಲ್ಲ ಅಂತ ನಮಗೆಲ್ಲ ಇಡೀ ಮಹಾಭಾರತ ಓದುವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವನಿಗೆ ಅದೇ ಕಾರಣಕ್ಕೆ ಇದರ ಮುಂದಿನ ಭಾಗದಲ್ಲಿ ನಮಗೆ ಅಂಬಾ ಪ್ರಕರಣದಲ್ಲಿ ಕೂಡ ಸ್ಪಷ್ಟವಾಗಿ ಇದೇ ಗೊತ್ತಾಗೋದು. ಯಾಕೆ ಭೀಷ್ಮನ ಪ್ರವೇಶ ಅದು ಹಾಗಾಯ್ತು ಹೇಳುವತ್ತು ಇದೇ ಗೊತ್ತಾಗುತ್ತೆ. ಇಲ್ಲಿ ನೇರವಾಗಿ ಆ ಯುದ್ಧಕ್ಕೆ ಧುಮುಕಿದ್ನಲ್ಲ ಚಿತ್ರಾಂಗದ, ಅವನನ್ನ ತ್ಯಾಗ ಮಾಡ್ತಾರೆ. ಶಂತನುವನ ಈ ಚಿತ್ರಾಂಗದನು ಕಣ್ಮರೆಯಾದ. ಪುನಃ ಭೀಷ್ಮನಿಗೆ ಮತ್ತದೇ ಸಮಸ್ಯೆ, ಸದಾಕಾಲ ಅವನನ್ನು ಮುಟ್ಟುವ ಸಮಸ್ಯೆಯೂ ಅದೇ. ಸದಾಕಾಲ ಅವನಿಗೆ, ನಮಗೆ ಕತೆ ಗೊತ್ತಿರೋದ್ರಿಂದ ಹೇಳ್ತೇನೆ, ಪಾಂಡವರು ಕೌರವರು ಬಂದ ಮೇಲೆ ಸಂತೋಷದಲ್ಲಿದ್ನ? ಇಲ್ಲ. ಪಾಂಡವರು ಕೌರವರು ಯುದ್ಧ ಮಾಡುವವರೆಗೂ ಹೋಯ್ತಲ್ಲ ಪರಿಸ್ಥಿತಿ. ಭೀಷ್ಮನ ಅಸಹಾಯಕತನ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ, ಆ ಪಾತ್ರ ಹೆಂಗಿರ್ಬೋದು ಅಂತ. ಒಂದು 10-12 ಅಧ್ಯಾಯಗಳಲ್ಲಿ ಬರುವ ಕಥೆಗಳೆಲ್ಲ ಅದನ್ನೇ ತಿಳಿಸ್ಕೊಡುತ್ತೆ. ಮುಂದೆ ಪುನಃ ಸ್ಥಿತಪ್ರಜ್ಞನಾದ ಭೀಷ್ಮ ತಾಯಿಯಾದಂತಹ ಸತ್ಯವತಿಯವರಲ್ಲಿ ಬಂದ. ಈ ವಿಚಾರ ಅವರ ನಡುವೆ ಬಹಳ ಗಹನವಾಗಿ ಚಿಂತಿತವಾಯಿತು. ಅದರ ಬಗ್ಗೆ ಅವರು ವಿಚಾರ ವಿಮರ್ಶೆ ಮಾಡಿದ್ರು, ಏನ್ ಮಾಡೋದು. ಯಾಕೆ ಅಂತಂದ್ರೆ ನಮಗೆ ಕಥೆ ಗೊತ್ತಿರೋದ್ರಿಂದ ಸುಲಭವಾಗಿ ಕಾಣುತ್ತೆ. ವಿಚಿತ್ರ ವೀರ್ಯ ಇದ್ದಾರಲ್ಲ, ಅವನನ್ನು ಕುಂಡ್ರಿಸಿದಾಯ್ತು. ಯಾಕೆ ಕುಂಡ್ರಿಸಿದ್ದಾರೆ ಅಂತ? ಹಾಗಲ್ಲ. ವಿಚಿತ್ರ ವೀರ್ಯ ಆದ ತುಂಬಾ ಚಿಕ್ಕ ಬಾಲಕ, ಅವನಿಗಿನ್ನೂ ಬಹಳ ವಿದ್ಯೆಗಳೆಲ್ಲ ಕಲ್ತು ಆಗ್ಬೇಕಾಗಿದೆ. ಅವನನ್ನ ಕುಳ್ಳಿರಿಸ್ಬೇಕು. ಹೆಂಗ್ ಕುಂಡ್ರಿಸೋದು? ಈ ಚಿತ್ರಾಂಗದನಿಗೆ ಮತ್ತು ವಿಚಿತ್ರ ವೀರ್ಯನಿಗೆ ಆಯುರ್ಮಾನದಲ್ಲಿ ತುಂಬಾ ದೊಡ್ಡ ವ್ಯತ್ಯಾಸ ಇತ್ತು. ಚಿಂತೆ ಕಳೆಯಿತು ಅಂತಿದ್ದಾಗ ಪುನಃ ಹೊಸ ಚಿಂತೆ ಆರಂಭ ಆಯಿತು ಭೀಷ್ಮನಿಗೆ, ಏನ್ ಮಾಡೋದು ಅಂತ. ಹೀಗಿದ್ದಾಗ ಅಲ್ಲಿ ಚಿತ್ರಾಂಗದ ಸಾವಿನ ನಂತರ ವಿಚಿತ್ರ ವೀರ್ಯನಿಗೆ ಪಟ್ಟ ಕಟ್ಟಿ, ಚಿಕ್ಕ ಹುಡುಗ, ಅವನು ಬಾಲಕ, ಅಂದ್ರೆ ಅಂಬೆಗಾಲಿಕ್ಕುವ ಹುಡುಗ ಅಂತಲ್ಲ, ಅಂತೂ ಪ್ರವರ್ಧಮಾನಕ್ಕಿನ್ನು ಬರಬೇಕಾದವನು, ಅಷ್ಟು ವಯಸ್ಸಾಗಲಿಲ್ಲ ಅವನಿಗೆ. ಅಂತಹ ಒಬ್ಬ ಹುಡುಗ, ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನ ಹೆಸರಿನಲ್ಲಿ ಅವನ ಅಪ್ಪಣೆ ಪಡೆದು, ಅವನ ಆಣತಿ ಪಡೆದು ಇವನ ಆಳ್ವಿಕೆ ಮಾಡಲಿಕ್ಕೆ ಆರಂಭ ಮಾಡಿದ. ಭೀಷ್ಮನಿಗೆ ಅದೇ ಬದುಕಾಗೋಯ್ತು ನೋಡಿ. ಆಮೇಲೆ ಬೇರೆಯವ್ರ ಅಪ್ಪಣೆ ಕೇಳೋದು, ಆಳ್ವಿಕೆ ಮಾಡೋದು, ಬೇರೆಯವ್ರ ಅಪ್ಪಣೆ ಕೇಳೋದು. ನಮ್ಮ ಇವತ್ತಿನ ಭಾಷೆ ಹೇಳೋದಿದ್ರೆ ಸಿಗ್ನೇಚರ್ ಹಾಕಿಸ್ಕೊಳ್ಲಿಕ್ಕೆ ಹೋಗೋದು. ಸಿಗ್ನೇಚರ್ ಅವನು ಕೆಲಸ ಎಲ್ಲ ಇವನು. ಬ್ಲ್ಯಾಂಕ್ ಚೆಕ್ ಸಿಗ್ನೇಚರ್ ಹಾಕೊಂಡು ಬರ್ಸೋದು ಎನ್ನುವ ಒಂದು ಮಾತಿದೆಯಲ್ಲ, ಪರಿಪಾಠದ ಬಗ್ಗೆ ನಾವು ಕೇಳ್ತೀವಲ್ಲ, ಅದರ ನ್ಯಾಯಯುತವಾದಂತಹ ಒಂದು ವ್ಯವಸ್ಥೆಯನ್ನು ಭೀಷ್ಮ ಮಾಡಿದ. ಅದು ಅನ್ಯಾಯ ಮಾಡಲಿಲ್ಲ ಅವನು, ನ್ಯಾಯಯುತವಾಗಿ. ಅದು ಬಹಳ ಕಷ್ಟ. ತಲೆ ಹೊಡೆಯೋದಿದ್ರೆ ಬ್ಲ್ಯಾಂಕ್ ಒಂದು ಚೆಕ್ಕಿಗೆ ಸಿಗ್ನೇಚರ್ ಹಾಕೊಂಡು ತಲೆ ಹೊಡೆಯೋದಿದ್ರೆ ಸುಲಭ, ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಪ್ರಾಮಾಣಿಕವಾಗಿದ್ದು ಬ್ಲ್ಯಾಂಕ್ ಚೆಕ್ಕಿಗೆ ಸಿಗ್ನೇಚರ್ ಹಾಕೊಂಡು ರೂಪಾಯಿದು ವ್ಯತ್ಯಾಸ ಆಗದೆ ಇದ್ದಾಗ ಆಳ್ವಿಕೆ ಮಾಡೋದಿದೆಯಲ್ಲ, ಅದು ಹಸ್ತಿನಾಪುರದಂತ ವ್ಯವಸ್ಥೆಯಲ್ಲಿ. ಅದಕ್ಕೋಸ್ಕರ ಭೀಷ್ಮ ಸ್ಮರಣೀಯ, ಅದನ್ನು ಮಾಡ್ತಾನೆ. ಮುಗೀತ ಅಂತ ಕೇಳಿದ್ರೆ ವಿಚಿತ್ರ ವೀರ್ಯ ಬೆಳೆದು ದೊಡ್ಡವನಾದಂತಹ ಅವನು ಪುನಃ ಅವನಲ್ಲಿ ಒಳ್ಳೆ ರೀತಿಯ ವಿದ್ಯಾ ಬುದ್ಧಿಗಳ ನಿಕ್ಷೇಪವನ್ನು ಭೀಷ್ಮ ಸ್ವಯಂ ತಾನಾಗಿ ಮಾಡ್ತಾನೆ. ಇವನನ್ನು ಹೇಗಾದ್ರೂ ಮಾಡಿ ಒಳ್ಳೆ ರಾಜನನ್ನಾಗಿ ಮಾಡಬೇಕು. ಅರ್ಹತೆ ಇರುತ್ತೆ ಅವನಿಗೆ, ತುಂಬಾ ಒಳ್ಳೆ ಅರ್ಹನಾದಂತಹ ವ್ಯಕ್ತಿ, ತುಂಬಾ ಒಳ್ಳೆ ಅರ್ಹತೆ. ಭೀಷ್ಮನ ಪ್ರತಿರೂಪದಂತೆ ಬೆಳೀತಾ ಇದ್ದ. ನೋಡಿದಂತಹ ವ್ಯಕ್ತಿಗಳಿಗೆ, ಜನರಿಗೆ ಅಥವಾ ಮಂತ್ರಿಗಳಿಗೆಲ್ಲ
ಇವನು ಇಡೀ ಈ ನಮ್ಮ ಸಿಂಹಾಸನವನ್ನ ಅತ್ಯಂತ ಔನ್ನತ್ಯಕ್ಕೆ ಏರಿಸ್ತಾನೆ ಎನ್ನುವ ಮಾತು ಎಲ್ಲ ಅಲ್ಲಿರುವಂತಹ ಪ್ರಜಾವೃಂದದಲ್ಲಿ ಕೇಳು ಬರುವ ಹಾಗೆ ವಿಶ್ವಾಸವನ್ನು ಹುಟ್ಟಿಸುವ ಹಾಗೆ ಆಳ್ವಿಕೆ ಮಾಡ್ತಾ ಇದ್ದ. ಈ ಆಳ್ವಿಕೆಯ ನಡೀತಾ ಇರುವ ಕಾಲಘಟ್ಟದಲ್ಲಿ ನಡೆದ ಒಂದು ಘಟನೆ ಅದು ಕಾಶಿರಾಜನ ಸ್ವಯಂವರ ಮಂಟಪದ ಘಟನೆ. ಕಾಶಿ ದೇಶದಲ್ಲಿ ಸ್ವಯಂವರ ಏರ್ಪಡಿಸಿದ. ಕಾಶಿ ಸೊಗಸಾದ ಹೆಸರು. ಕಾಶ ಅಂತಂದ್ರೆ ಸಂಸ್ಕೃತ ಶಬ್ದ. ಕಾಶಃ ಅತ್ರ ವಿದ್ಯತೆ ಇತಿ ಕಾಶಿ ಅಂತ. ಕಾಶ ಅಂತ ಶಬ್ದ ನಮಗೆ ಹೊಸದಿರ್ಬೋದು, ಆದ್ರೆ ಬೇರೆ ಶಬ್ದ ಎಲ್ಲ ಗೊತ್ತಿದೆ ನೋಡಿ. ಕಾಶಕ್ಕೆ ಪ್ರ ಸೇರಿಸಿದಕ್ಕೆ ಪ್ರಕಾಶ ಆಯ್ತು. ಕಾಶಕ್ಕೆ ಆಂಗ್ ಅಂತ ಒಂದು ಉಪಸರ್ಗ ಸೇರಿದೆ, ಅದು ಸೇರಿದ್ರೆ ಆಕಾಶ ಆಯ್ತು. ಆಕಾಶ ಪ್ರಕಾಶ ಎಲ್ಲ ನಮಗ್ ಗೊತ್ತಿದೆ. ಕಾಶ ಅಂತಂದ್ರೆ ಕಾಶ್ರದೀಪ್ತವು, ಕಾಶತೆ, ಪ್ರಕಾಶತೆ, ಬೆಳಕು ಅಂತ. ಒಂದು ಪ್ರದೇಶ ಇದೆ ನಮ್ಮ ದೇಶದಲ್ಲಿ, ಅದು ಬೆಳಕಿನ ದೇಶ, ಬೆಳಕಿನ ಪ್ರದೇಶ, ಜ್ಞಾನವೆನ್ನುವ ಬೆಳಕಿನ ದೇಶವೂ ಹೌದು, ದೇವರ ಜ್ಯೋತಿರ್ಲಿಂಗದ ಅಸ್ತಿತ್ವದ ಆಜ್ಞಾನದ ಬೆಳಕಿನ ಲೋಕವೂ ಹೌದು. ಹಾಗಾಗಿ ಕಾಶಿ ಸರ್ವತಂತ್ರ ಸ್ವತಂತ್ರ ಕ್ಷೇತ್ರ ಎಲ್ಲ ಕಾಲ. ಕಾಶಿ ದೇಶದಲ್ಲಿ ಯಾವ ಕೆಲಸ ಮಾಡುವುದಿದ್ರು ಆ ಕಾಲಘಟ್ಟದಲ್ಲಿ, ಅಂದ್ರೆ ಈ ದ್ವಾಪರದ ಈ ಕೊನೆಯ ಭಾಗದ ಈ ಮಹಾಭಾರತ ಕಾಲಘಟ್ಟದಲ್ಲಿ ಯಾರಿಗೂ ಹೇಳಬೇಕಾದ ಅಗತ್ಯ ಇರಲಿಲ್ಲ. ಅವನು ಸರ್ವತಂತ್ರ ಸ್ವತಂತ್ರ ದೇಶ. ಆ ದೇಶ ಅಷ್ಟು ಶ್ರೇಷ್ಠವಾಗಿತ್ತು. ಅಂತಹ ಕಾಶಿ ದೇಶದಲ್ಲಿ ಸ್ವಯಂವರ ಏರ್ಪಡಿಸಿದ ವಿಶಿಷ್ಟವಾದ ಮತ್ತು ವಿಚಿತ್ರವಾದ ಸನ್ನಿವೇಶ. ಎಲ್ಲ ರಾಜಕುಮಾರರಿಗೆ ಹೇಳಿಕೆ ಕೊಟ್ಟಿದ್ದಾನೆ. ಹೇಳಿಕೆ ಕೊಟ್ಟಂತಹ ಸಂದರ್ಭಕ್ಕೆ ಆ ಸ್ವಯಂವರಕ್ಕೆ ಬಂದಿದ್ದಾರೆ. ಒಂದೇ ಒಂದು ನಿಬಂಧನೆ, ಎಲ್ಲರೂ ಹೋರಾಟ ಮಾಡಬೇಕು. ಸರ್ವೋತ್ತಮನಾದಂತಹ ವ್ಯಕ್ತಿಗೆ ಈ 3 ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತೇನೆ, ಇಷ್ಟೇ ಇರೋದು. ಆ ಸನ್ನಿವೇಶದಲ್ಲಿ ಈ ವಿಷಯವನ್ನ ಆಗೊಮ್ಮೆ ಹೇಳಿದೆ ನಾನು. ಭೀಷ್ಮ ಅವನು ಎಲ್ಲಿದ್ರು ಇಡೀ ಪ್ರಪಂಚದ ವ್ಯವಹಾರ ಗೊತ್ತಾಗ್ತಾ ಇತ್ತು ಅವನಿಗೆ. ಅವನಿಗೆ ವಿಷಯ ಗೊತ್ತಾಯ್ತು. ಅವನ ಗೂಢಚರರು ಬಂದು ಹೇಳಿದ್ರು ಕಾಶಿಯಲ್ಲಿ ಇವತ್ತು ನಡೀತಾ ಇದೆ. ಪ್ರಶ್ನೆ ಮಾಡಲಿಕ್ಕೆ ಭೀಷ್ಮ ಅಲ್ಲ, ಆದ್ರೆ ಸತ್ಯವತಿ ದೇವಿಯಲ್ಲಿ ಮಾತನಾಡಿ ವಿಷಯವನ್ನ ತಿಳಿದು ಅವಳಿಗೆ ಹೇಳಿ ಅದರ ಸೂಕ್ಷ್ಮವನ್ನು ಅತಿ ಸೂಕ್ಷ್ಮವನ್ನು ಚಿಂತನೆ ಮಾಡಿ, ತಾರ್ಕಿಕವಾಗಿ ಚಿಂತನೆ ಮಾಡಿ ಅಥವಾ ರಾಜಕೀಯದ ನೆಲೆಯಲ್ಲಿ ಚಿಂತನೆ ಮಾಡಿ ಹೊರಡ್ತಾನೆ. ಹೊರಟು ನೇರವಾಗಿ ಅಲ್ಲಿ ನಡೀತಾ ಇರುವ ಸ್ವಯಂವರ ಮಂಟಪಕ್ಕೆ ಪ್ರವೇಶ ಮಾಡ್ತಾನೆ. ಆ ಸ್ವಯಂವರ ಮಂಟಪದಲ್ಲಿ ಅಕ್ಷರಶಃ ನಡೆದದ್ದು ಸ್ವಯಂವರದ ನೆಪದಲ್ಲಿ ನಡೆದ ಒಂದು ದೊಡ್ಡ ರಾಜಕೀಯದ ವ್ಯವಸ್ಥೆ. ರಾಜಕೀಯ ಯಾವತ್ತು ನೇರವಾಗಿ ಸಭೆ ಸೇರಲ್ಲ ನೋಡಿ. ಒಂದು ಮದುವೆ ಮನೆ ಇದ್ರೆ ಅದನ್ನ ಬೇಕಿದ್ರೆ ರಾಜಕೀಯದಕ್ಕೆ ಬಳಸ್ಕೊಳ್ತಾರೆ. ಈಗ ಮಹಾಭಾರತದಲ್ಲೇ 2-3 ಮದುವೆ ಮನೆಗಳು ರಾಜಕೀಯ ಸಭೆ ಆಗಿದ್ದಾವೆ. ಮುಂದೆ ಇಲ್ಲೂ ಅದೇ ಆಗಿತ್ತು. ರಾಜಕೀಯದವರು ರಾಜಕೀಯಕ್ಕೋಸ್ಕರ ಸಭೆ ಸೇರಲ್ಲ, ಅವರು ಮದುವೆಗೋಸ್ಕರ ಸಭೆ ಸೇರ್ತಾರೆ, ರಾಜಕೀಯ ಮಾಡ್ತಾರೆ. ಇದು ಮಹಾಭಾರತ ಹೇಳ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿಯ ಸಭೆಗಳು ನಡೆಯುತ್ತೆ. ಆ ಸಭೆ ಅದು ಸ್ವಯಂವರ. ಹೆಣ್ಣು ಮಕ್ಕಳನ್ನ ಮುಂದಿಟ್ಟುಕೊಂಡು ತನ್ನ ಪ್ರಭುತ್ವದ ಸಾಧನೆಗೆ ಎನ್ನುವಂತಹ ಮಾತು ಕೇಳುವವರೆಗೆ ಬಂತು ಆ ಕಥೆ. ಭೀಷ್ಮನ ಪ್ರವೇಶ ಆಯಿತು. ಭೀಷ್ಮನ ಪ್ರವೇಶ ಆಗಿ ಅಲ್ಲಿ ಆ ಸ್ವಯಂವರ ಮಂಟಪದಲ್ಲಿ ಯುದ್ಧಗಳೆಲ್ಲ ನಡೀತಾ ಇತ್ತಲ್ಲ. ಯುದ್ಧಗಳೆಲ್ಲ ನಡೆದಂತಹ ಸನ್ನಿವೇಶದಲ್ಲಿ ಒಬ್ಬ ಶಾಲ್ವ ದೇಶದ ಬ್ರಹ್ಮ ದತ್ತ ನಾಮಕನಾದ ರಾಜ ಗೆದ್ದಿದ್ದ. ಅವನಾದರೆ ಅಂಬೆ ಎನ್ನುವ ಹೆಣ್ಣು ಮಗಳ ಮನಸ್ಸನ್ನು ಕದ್ದಿದ್ದ, ಆಮೇಲೆ ಗೆದ್ದಿದ್ದ. 2 ಮಾಡಿದ್ದ. ಅವನು ಮದುವೆ ಆಗಿನ್ನೇನು ಹೋಗ್ಬೇಕಾಗಿತ್ತು, ಆ ಸಮಯಕ್ಕೆ ಇವನು ಬಂದ. ಅದು ಒಂದಷ್ಟು ವಿವರಗಳು ಬರುತ್ತೆ. ಸಾಂದರ್ಭಿಕವಾಗಿ ಆ ವಿವರದ 2 ಮಾತು. ವಿವಾಹಗಳಲ್ಲಿ ಅಷ್ಟವಿಧ ವಿವಾಹಗಳು ಅಂತ ಪ್ರಸಿದ್ಧವಾಗಿದೆ. ನಮ್ಮ ಇಡೀ ಸೂತ್ರಕಾರರು, ನಮ್ಮ ಸ್ಮೃತಿಕಾರರು 8 ವಿಧದ ವಿವಾಹಗಳನ್ನು ಹೇಳಿದ್ದಾರೆ. ಬ್ರಾಹ್ಮ, ಆರ್ಷ, ಪ್ರಾಜಾಪತ್ಯ, ಆಮೇಲೆ ದೈವ, ಆಮೇಲೆ ರಾಕ್ಷಸ, ಪೈಶಾಚ ಹೇಳುವುದು 8ನೇದು. ಅಷ್ಟಮೋ ಅಧಮ. ಪೈಶಾಚ ಹೇಳುವುದು ತೀರಾ ಅಧಮವಾದದ್ದು. ಅಂದ್ರೆ ಸೂಕ್ಷ್ಮ ಗಮನಿಸಬೇಕು. ಈ ವಿವಾಹದ ಈ ಪರಿಕಲ್ಪನೆಗಳನ್ನು ಮಾಡಿದ ಕಾಲಘಟ್ಟದಲ್ಲಿ ಒಂದು ಗಂಡು ಒಂದು ಹೆಣ್ಣನ್ನು ಯಾವುದೇ ನೆಲೆಯಿಂದ ಅವರ ಸಹವಾಸದಲ್ಲಿದ್ರೆ ಅದಕ್ಕೆ ಲೋಕ ಮರ್ಯಾದೆಯಿಂದ ಮದುವೆ ಎನ್ನುವ ಹೆಸರನ್ನು ಕೊಡುತ್ತಾ ಇತ್ತು.
ಮದುವೆ ಎನ್ನುವ ಪರಿಕಲ್ಪನೆ ಇಲ್ಲದೆ ಹೆಣ್ಣು ಮತ್ತು ಗಂಡು ಒಟ್ಟಾಗುವುದಕ್ಕೆ ಅದು ಸುತರಾಂ ಒಪ್ಪಿಗೆ ಇಲ್ಲ ಅಂತ ಅಂದ್ಕೊಂಡು ಏನು ಮಾಡಿರಬಹುದು ಅಂತ, ಇದು ನನ್ನ ಯೋಚನೆ, ತಪ್ಪಿದ್ರೆ ಕ್ಷಮಿಸಿ. ಹಾಗಾಗಿ ಹೇಗೋ ಅಲ್ಲ ಸಹವಾಸ ಮಾಡ್ತಾರಲ್ಲ, ಗಂಡು ಹೆಣ್ಣು ಸೇರ್ತಾರಲ್ಲ, ಮದುವೆಯ ಪೂರ್ವದಲ್ಲಿ ಪರನಾರಿ ಅಲ್ಲ, ಮದುವೆ ಆದವಳ ಜೊತೆ ಅಲ್ಲ, ಮದುವೆ ಆಗುವ ಪೂರ್ವದಲ್ಲಿ ಒಬ್ಬ ಕಿಡ್ನಾಪ್ ಮಾಡಬಹುದು. ಕಳೆದ ಸಲ ನಾವು ಮಾತಾಡಿದ್ದೇವೆ ಇದನ್ನ. ಇನ್ನೊಬ್ಬ ಬೇರೆ ಇನ್ನೇನೋ ಅತ್ಯಾಚಾರ ಮಾಡಬಹುದು, ಅನಾಚಾರ ಮಾಡಬಹುದು. ಹೆಣ್ಣಿಗೆ ಅನ್ಯಾಯವಾಗಬಾರದು ಎನ್ನುವ ಕಾರಣಕ್ಕೆ ಒಂದೊಂದು ವರ್ಗಕ್ಕೆ ಒಂದೊಂದು ರೀತಿಯಲ್ಲಿ ಇಟ್ಕೊಂಡು ಎಲ್ಲವನ್ನೂ ವಿವಾಹದ ಒಳಗಡೆ ತಂದು ನಿಲ್ಲಿಸಿದ್ರು ಆ ಕಾಲದ ಆರ್ಷ ಪರಂಪರೆ. ಇಲ್ಲಿ ನಡೀತಾ ಇದ್ದಂತಹದ್ದು ಸ್ವಯಂವರ. ಅದಕ್ಕೆ ಬಹಳ ಸೊಗಸಾಗಿ ಅತ್ಯಂತ ಸ್ಪಷ್ಟವಾಗಿ ಬರೀತಾರೆ, ಕ್ಷತ್ರಿಯರಿಗೆ ವಿವಾಹದಲ್ಲಿ ರಾಕ್ಷಸ ವಿವಾಹ ಅತ್ಯಂತ ಪ್ರಶಸ್ತ. ಅಂತಂದ್ರೆ ಅಪಹರಣ ಮಾಡ್ಕೊಂಡು ಹೋಗೋದು ಅಂತ. ಇವತ್ತು ಕಿಡ್ನಾಪ್ ಎನ್ನುವ ಶಬ್ದಕ್ಕೆ ಸಂವಾದಿ ಅಲ್ಲ, ಅದು ಅಪಹರಿಸಿಕೊಂಡು ಹೋಗೋದು. ಈಗ ಅಪಹರಣ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲದೆ ಕದ್ಕೊಂಡು ಹೋಗೋದಲ್ಲ. ಎಲ್ಲ ರಾಜ ಮಹಾರಾಜರುಗಳು ಬಂದಿರ್ತಾರೆ ಮದುವೆ ಆಗಲಿಕ್ಕೆ, ಅವರು ಎದುರಿ ತನ್ನ ಪೌರುಷದ ಪ್ರತೀಕವಾಗಿ ಒಂದು ಹೆಣ್ಣನ್ನು ತನ್ನ ರಥ ಏರಿಸಿಕೊಳ್ಳೋದು. ರಥ ಏರಿಸಿಕೊಂಡು ಹೋಗ್ಬೇಕಿದ್ರೆ ಯಾರಾದ್ರೂ ತಡಿಲಿಕ್ಕೆ ಬಂದ್ರೆ ಅವನನ್ನು ಸೋಲಿಸ್ತೀನಿ ಎನ್ನುವಂತಹ ಛಾತಿಯನ್ನ ತೋರಿಸುವುದು. ಅದಕ್ಕೆ ರಾಕ್ಷಸಿ ಕ್ರಮ ಅಂತ ಹೇಳುವುದು. ಆದ್ರೆ ಬರೀತಾರೆ ಸ್ವಯಂವರ ಸರ್ವಶ್ರೇಷ್ಠವಾದದ್ದು ಕ್ಷತ್ರಿಯರಿಗೆ ಅಂತ ಆ ಸಂದರ್ಭದಲ್ಲಿ ಬರೀತಾರೆ. ಸ್ವಯಂವರ ಪದ್ಧತಿ, ಸ್ವಯಂವರ ಪದ್ಧತಿಯಲ್ಲಿ ಸ್ವಯಂವರಂತು ರಾಜನ್ಯಾಹ ಪ್ರಶಂಸಂತಿ ಉಪಯಾಂತಿ ಚ ಅಂತ ಒಂದು ಮಾತು ಬರುತ್ತೆ. ಸ್ವಯಂವರ ಎನ್ನುವಂತಹ ಪದ್ಧತಿಯನ್ನು ಪ್ರಶಂಸಂತಿ, ಅದು ಸರ್ವಶ್ರೇಷ್ಠ ಅಂತ ಹಾಡಿ ಹೊಗಳ್ತಾರೆ. ಉಪಯಾಂತಿ ಚ, ಅದನ್ನೇ ಅನುಸರಿಸ್ತಾರೆ. ಈ ಅನುಸರಣೆ ಮತ್ತು ಪ್ರಶಂಸನೀಯವಾದ ಕ್ರಮ ಎರಡು ಒಟ್ಟಾಗಿದ್ರೆ ಅದು ಕೇವಲ ಸ್ವಯಂವರ ಎನ್ನುವುದು. ಆ ಶಬ್ದವೇ ಹೇಳುವ ಹಾಗೆ ಮದುವೆ ಎನ್ನುವುದು ಶಬ್ದಾರ್ಥ. ಆ ಶಬ್ದದ ಒಳಗಿರುವ ಅರ್ಥ ಏನಂತಂದ್ರೆ ಸ್ವಯಂ ವರಂ ವೃಣೀತೆ ಇದು ಸ್ವಯಂವರ. ಅರ್ಥಾತ್ ತಾನಾಗಿಯೇ ಒಂದು ಗಂಡನ್ನು ವಿವಾಹ ಆಗುವುದು. ಅಪ್ಪ ಅಮ್ಮ, ಆಮೇಲೆ ನಮ್ಮ ರೀತಿ ರಿವಾಜುಗಳು, ಇವುಗಳೆಲ್ಲವುಗಳನ್ನು ಸೇರಿಕೊಂಡು ಎಲ್ಲರನ್ನು ಕರೆಸಿಕೊಂಡು ಒಂದು 18 ರಾಜಕುಮಾರರು ಬಂದ್ರೆ ಅವರಲ್ಲಿ ತನಗಿಷ್ಟವಾದವನನ್ನೇ ವಿವಾಹ ಆಗ್ತೇನೆ ಅಂತ ಮದುವೆ ಆಗೋದು. ತನಗಿಷ್ಟ ಹೇಳುವುದಕ್ಕೆ ಒಂದು ವ್ಯಾಪ್ತಿ ಇದೆ, ಚೌಕಟ್ಟಿದೆ. ಅಪ್ಪ ಅಮ್ಮ ಒಪ್ಪಿ ಅಂತ, ಅದು ಕಂಡೀಷನ್ ಸಪ್ಲೈ ಕೆಳಗಡೆ ಬರ್ದಿರೋದು. ಅದ್ರ ಜೊತೆಗೆ ಹೀಗೆ ಅಂತ, ತನಗೆ ಒಪ್ಪಿಗೆ ಆಗಿದೆ ಅನ್ನೋ ಸ್ವೇಚ್ಛೆ ಅಲ್ಲ, ಅಲ್ಲಿ ಸ್ವಾತಂತ್ರ್ಯ. ಹಾಗಂತ ಒಂದು ಸಣ್ಣ ಏನಿದೆ ಅಂತಂದ್ರೆ ಬ್ರೇಕ್ ಸಿಸ್ಟಮ್ ಇದೆ, ಅದೊಂದು ಇಟ್ಟಿದ್ದಾರೆ. ಅದು ಅಪ್ಪ ಅಮ್ಮನ ಒಪ್ಪಿಗೆಯೊಂದಿಗೆ ಸ್ವೇಚ್ಛೆಯಿಂದ ಮದುವೆ ಆಗೋದು. ಹೀಗೆ ವಿವಾಹ ಆಗುವಂತಹ ಸ್ವಯಂವರದ ಪದ್ಧತಿಯನ್ನು ಕಾಶಿರಾಜ ಏರ್ಪಡಿಸಿದ ಸಂದರ್ಭಕ್ಕೆ ವಿವಾಹದ ಶಾಲ್ವ ಬರ್ತಾನೆ. ಬಂದಂತಹ ಶಾಲ್ವ ಉಳಿದವರೆಲ್ಲರೂ ಸೋಲಿಸಿದ. ಮೊದಲು ವಿರೋಧ ಮಾಡ್ತಾನೆ. ಹೆಣ್ಣು ತಾನಾಗಿ ಮದುವೆ ಆಗುವಂತಹ ಒಂದು ಸ್ವಯಂವರ ಪದ್ಧತಿಯನ್ನು ಇಟ್ಟಿದ್ದೀರಿ ಅಂತ ಆದ ಮೇಲೆ ಅವನು ಕಾಶಿರಾಜನಿಗೆ ಆ ಸಾಲ್ವ ಹೇಳ್ತಾನೆ, ಬ್ರಹ್ಮದತ್ತ ಪುನಃ ಯಾಕೆ ಈ ನಮ್ಮ ಈ ಯುದ್ಧ ಮಾಡೋದು ಯಾಕೆ ಅಂತ ಅವನ ಪ್ರಶ್ನೆ. ಬೇಡವಲ್ಲ, ಸ್ವಯಂವರದಲ್ಲಿ ಯಾಕೆ ತಂದ್ರೆ ಅಂತ. ಇಲ್ಲ, ಇದು ನಮ್ಮ ವಿಶೇಷ ಪದ್ಧತಿ ಅಂತ ಹೇಳ. ಹಾಗಾದ್ರೆ ಇದು ವಿಶೇಷ ನಿಯಮವಾಗಿ ಘೋಷಿತವಾಗಿದೆ ಅಂತ ಹೇಳ ಯುದ್ಧ ಮಾಡ್ತಾನೆ. ಅವನು ಆಗಲೇ ಸಾಲ್ವನ ಜೊತೆ ಅಂಬೆಯ ಅನುರಕ್ತಿ ಆಗಿತ್ತು. ಅವನು ಅವಳನ್ನ ವಿವಾಹ ಅಂದ್ರೆ ಗಾಂಧರ್ವ ರೂಪದಲ್ಲಿ ಅವಳ ಕೈ ಹಿಡಿದು ಭಾಷೆ ಕೊಟ್ಟಿದ್ದ ಅಂತ ಬರುತ್ತೆ. ಹಾಗೆ ಇದ್ದಂತಹ ಸಾಲ್ವನನ್ನು ಭೀಷ್ಮ ಎದುರಿಸ್ತಾನೆ. ನಮ್ಮ ಯಕ್ಷಗಾನದಲ್ಲಿ ಪ್ರಸಿದ್ಧ ಪ್ರಸಂಗ, ನಾವೆಲ್ಲ ಈ ಕಡೆಯವರಾದ್ರಿಂದ ನಾವು ನೋಡಿರ್ತೀವಿ, ಅಥವಾ ತಾಳಮದ್ದೆಗೂ ದೊಡ್ಡ ಪ್ರಸಂಗ. ಆಗಾಗ ಹೇಳ್ತೀನಿ, ನಮ್ಮ ಯಕ್ಷಗಾನ ತಾಳಮದ್ದೆಯಲ್ಲಿ ತೋರಿಸಿದಷ್ಟು ಕೆಟ್ಟವನಲ್ಲ ಸಾಲ್ವ, ಅಕಾರ್ಡಿಂಗ್ ಟು ಮಹಾಭಾರತ. ಹೇಳ್ಬಿಡಿ, ಯಾಕೆಂದ್ರೆ ಅದರೊಳಗೆ ಬರ್ದಿದ್ದಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಅದು ಒಂದು ಕಥೆ ಕಾವ್ಯವಾದಾಗ ಆಗುವ ವ್ಯತ್ಯಾಸಗಳು. ಈಗ ಈ ಉಪನ್ಯಾಸ ಮಾಲಿಕೆ ಬಂದಾಗ ನಾನು ಮಾಡಿಕೊಂಡ ಬಹಳ ದೊಡ್ಡ, ನನ್ನೊಳಗೆ ನಾನು ಮಾಡಿಕೊಂಡ ಒಂದು ದೊಡ್ಡ ಸಂಕಲ್ಪ, ಇದನ್ನು ಮಾಡಬೇಕು ಅಂತ ಜಯರಾಮಣ್ಣನವರು, ಮೊಗಸಾಲೆ ಅವರು, ಸದಾನಂದ ನಾರಾವಿ ಅವರು ಇವರೆಲ್ಲ ಹೇಳಿದಾಗ ನನ್ನೊಳಗೆ ನಾನು ಮಾಡಿಕೊಂಡ ಒಂದು ಸಂಕಲ್ಪ, ನಮ್ಮಲ್ಲಿ ರೀಲ್ ಭಾರತಗಳು ಬಹಳಷ್ಟಿದ್ದಾವೆ ಅಂದ್ರೆ ಗೊತ್ತಾಗುತ್ತೆ ನಮಗೆ. ಆದ್ರಿಂದ ನಾವು ರಿಯಲ್ ಮಹಾಭಾರತವನ್ನ ಆದಷ್ಟು ಫೋಕಸ್ ಮಾಡಬೇಕು. ಉಳಿದ ತಪ್ಪು ಅಂತ ಹೇಳ್ತಾ ಇಲ್ಲ. ಕಾವ್ಯ ಸರ್ವತಂತ್ರ ಸ್ವತಂತ್ರ ಹೆಂಗೂ ಬರಿಬಹುದು. ಮತ್ತೆ ಅವುಗಳೆಲ್ಲ ತಾನಾಗಲ್ಲ, ಒಂದ್ ದಿವಸಕ್ಕೆ ಅಲ್ಲ, ಅದು ಹಂತವಾಗಿ ಅದು ರೂಪಿತ ಆಗೋದು.
ಯಾವುದೋ ಒಬ್ಬ ತುಂಬಾ ಪಾಪ್ಯುಲರ್ ಆದ ಆರ್ಟಿಸ್ಟ್ ಆ ಸಾಲ್ವನ್ನ ಪಾತ್ರ ಮಾಡಿದ್ರೆ ಅದ್ರ ರೂಪ ಬೇರೆ ಇರುತ್ತೆ. ಇನ್ಯಾರೋ ಒಬ್ಬ XYZ ಯಾರೋ ಒಬ್ಬ ಇನ್ನೊಬ್ರು ಪಾಪ ಕಲಾವಿದರು ಮಾಡಿದಾಗ ಅದ್ರ ರೂಪ ಮತ್ತೊಂದು ಬರುತ್ತೆ. ಡೈಲಿ ಒಬ್ಬೊಬ್ಬ ಸಾಲ್ವ ಕಾಣ್ತಾನೆ, ಡೈಲಿ ದಿನ ಪ್ರತಿನಿತ್ಯ ಒಬ್ಬೊಬ್ಬ ಭೀಷ್ಮ ಕಾಣ್ತಾನೆ ನಮಗೆ. ಇದ್ರ ನಡುವೆ ರಿಯಲ್ ಯಾವುದು? ಇದು ರಿಯಲ್. ಯಾಕೆಂದ್ರೆ ಅವನು ಪ್ರಾಮಾಣಿಕವಾಗಿ ಒಪ್ಕೊಳ್ತಾನೆ ಅಂತ ಇದೆ. ಯಾರನ್ನ? ಭೀಷ್ಮ ಬಂದಲ್ಲ, ಭೀಷ್ಮ ಜೊತೆ ಹೋರಾಟ ಮಾಡಿದ್ನಲ್ಲ, ಹೋರಾಟ ಘನಘೋರವಾದ ಯುದ್ಧವನ್ನು ಕೊಟ್ಟಿದ್ದಾನೆ ಅವನು, ಬಹಳಷ್ಟು ಯುದ್ಧ ಮಾಡಿದ್ದಾನೆ, ವಿವರಣೆ ಇದೆ ಇಲ್ಲಿ. ಆ ಎಲ್ಲಾ ಹೋರಾಟದ ನಡುವೆ ತಾನು ಸೋತಾಗ ಅತ್ಯಂತ ಗೌರವಯುತವಾಗಿ ಭೀಷ್ಮನನ್ನು ಮಾನಿಸಿದ ಅಂತ ಇದೆ. ನಮ್ಮ ಯಕ್ಷಗಾನದಲ್ಲಿ ನಾವೇನ್ ಮಾಡಿದ್ದೇವೆ ಅಂತಂದ್ರೆ ಕಳನಾಗಿ ಅವನು ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ ಎನ್ನುವ ರೀತಿಯಲ್ಲಿ ನಾವು ತೋರಿಸ್ಕೊಂಡಿದ್ದೀವಿ ಸಾಲ್ವನನ್ನು. ಸಾಲ್ವ ಅಂತವನಲ್ಲ, ಸಾಲ್ವ ಅವನೊಬ್ಬ. ಆಮೇಲೆ ಬರಿತಾನೆ, ವಾಕ್ಯ ಇದೆ ಏನಂತಂದ್ರೆ, ಹಿಂದಿರುಗಿ ತನ್ನ ದೇಶಕ್ಕೆ ಹೋಗಿ ಗೌರವಯುತವಾಗಿ ಆಳ್ವಿಕೆ ನಡೆಸಿದ ಅಂತ ಒಂದು ಬರೀತಾರೆ. ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೆ. ಗೌರವಯುತವಾಗಿ ಬದುಕಿದ ಅವನು. ಮತ್ತೇನು? ಯಾಕೆಂದ್ರೆ ಸಾಲ್ವ ಅಂತಂದ್ರೆ ಹೆಣ್ಣು ಮಕ್ಕಳ ಜೊತೆಗೆ ಓಡುವ, ಏನು ಆರಾಮಾಗಿ ತಿರುಗಾಡಿಕೊಂಡಿದ್ದವನು ಹೇಳುವವರೆಗೆ ನಮ್ಮ ಕೆಲವು ಸನ್ನಿವೇಶಗಳ ನಿರ್ಮಾಣ ಆಗಿದೆ ನಮ್ಮ ಯಕ್ಷಗಾನದಲ್ಲಿ. ಅದಕ್ಕೋಸ್ಕರ ಇದು ಹಾಗಲ್ಲ ಅಂತ. ಅದು ಆ ಪ್ರಸಂಗ ಪಠ್ಯಕ್ಕನುಗುಣವಾಗಿ, ನಾನು ಕಲಾವಿದರನ್ನ ಯಾರನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಕಾಪಿ ಪೇಸ್ಟ್ ಅಲ್ಲ, ಕಟ್ ಪೇಸ್ಟ್ ಮಾಡ್ಬಿಡ್ತಾರೆ. ಇಷ್ಟೇ ಹೇಳ್ತಾರೆ, ಕಲಾವಿದರನ್ನು ನಿಂದಿಸಿದ್ರು ಅಂತ ಮತ್ತೆ ನಾಳೆ ಬರ್ಲಿಕ್ಕಾಯ್ತು. ಮತ್ತೆ ಅದೇ ಹೈಯೆಸ್ಟ್ ಆಗಿ ಏನು ಫಾರ್ವರ್ಡ್ ಆಗೋದು ಅದೇ, ಫಾರ್ವರ್ಡ್ ಮೆನಿ ಟೈಮ್ಸ್ ಬರೋದು ಅದೇ. ಈ ದುರಂತದಲ್ಲಿ ನಾವಿದ್ದೇವೆ. ಹಾಗಾಗಿ ಕಲಾವಿದರ ನಿಂದನೆ ಅಲ್ಲ ಇದು, ಕಲೆಯ ನಿಂದನೆಯೂ ಅಲ್ಲ, ವಸ್ತುಸ್ಥಿತಿಯ ಹೇಗೆ ಬದಲಾಗತ್ತೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಹೇಳಿ ಮುಂದುವರಿದು ಈ ರೀತಿಯಲ್ಲಿ ಆ ಬ್ರಹ್ಮದತ್ತ ಅವನ ಊರಿಗೆ ಹೋದ. ಅಂಬಿಕೆ ಅಂಬಾಲಿಕೆಯರನ್ನ ನೇರವಾಗಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಬಂದಂತಹ ಭೀಷ್ಮ ಕೆಲವು ದಿವಸ ಅವರಿಗೆಲ್ಲ ಹಸ್ತಿನಾಪುರದ ವ್ಯವಸ್ಥೆ ಎಲ್ಲ ಗೊತ್ತಾಗಲಿ ಅಂತ ಸತ್ಯವತಿಯ ಅರಮನೆಯಲ್ಲಿರ್ತಾನೆ. ಒಮ್ಮೆ ಕರೆದು ಎಲ್ಲ ವಿಚಾರವನ್ನು ಹೇಳಿ ಮದುವೆ ಆಗ್ಬೇಕು ಅಂತ ತಿಳಿಸ್ಕೊಟ್ಟ. ಮದುವೆ ಆಗ್ಬೇಕು ನೀವು ಅಂತ ತಿಳಿಸ್ಕೊಡ್ತಾನೆ. ಯಾರನ್ನ? ವಿಚಿತ್ರವೀರ್ಯ ನನ್ನ ತಮ್ಮ ಇದ್ದಾನೆ, ವರ್ತಮಾನದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಾನೆ. ನಾನಂತೂ ಮದುವೆ ಆಗುವ ಸ್ಥಿತಿ ಇಲ್ಲ, ನಮಗೆ ಒಂದು ಒಳ್ಳೆಯ ಕನ್ಯೆಯರನ್ನ ಕರೆದು ನಮ್ಮ ಮನೆ ತುಂಬಿಸಿಕೊಂಡು ನಮ್ಮ ಸಂತಾನವನ್ನ ಈ ಹಸ್ತಿನಾಪುರದ ಅಥವಾ ಚಂದ್ರಾನ್ವಯವನ್ನ ಬೆಳಗುವ ಕುವರರು ಮಕ್ಕಳು ಬೇಕು ಎನ್ನುವುದು ಉದ್ದೇಶ ಎಂಬಿತ್ಯಾದಿಯಾಗಿ ಹೇಳಿದ್ರು. ಹೇಳಿದಾಗ ಅಂಬೆ ಪುನಃ ಅಲ್ಲಿ ಬರುತ್ತೆ. ಅಂಬೆಯ ಮಾತುಗಳು ಸೊಗಸಾಗಿದ್ದಾವೆ. ಅವಳು ಏನೋ ಅಧಿಕ ಪ್ರಸಂಗದ ಮಾತು ಹೇಳಲ್ಲ, ಅಥವಾ ಭೀಷ್ಮನು ಅವಳನ್ನು ಆ ರೀತಿಯಲ್ಲಿ ನೋಡೋದಿಲ್ಲ. ಹೇಳಿದ್ಲು, ಹೀಗೆ ಅಂತಾದ್ರೆ ನನ್ನ ಒಂದು ಸಣ್ಣ ಭಿನ್ನಹ ಇದೆ, ನಾನು ಅನ್ಯಾನುರಕ್ತೆ. ನಾನು ಈಗಾಗಲೇ ಸಾಲ್ವದೇಶ ನಿನ್ ಜೊತೆ ಯುದ್ಧ ಮಾಡಿ ಹಿಂದಿರುಗಿ ಹೋದ್ನಲ್ಲ, ನಮ್ಮ ಹಿಂದಿನ ದಿವಸ ನಾನು ಮಾತು ಕೊಟ್ಬಿಟ್ಟಿದ್ದೇನೆ ಅವನಿಗೆ. ಅವನು ನೀವು ಬರ್ದೇ ಇದ್ರು ಅವನೇ ಎಲ್ಲ ನನ್ನ ತಂಗಿಯನ್ನ ಸೇರಿ ಮದುವೆ ಹಾಕೊಂಡು ಹೊರಟಿದ್ದ. ಈಗ ಅವಕಾಶ ಇದ್ರೆ ನನ್ನನ್ನು ಕಳಿಸ್ಕೊಡ್ಬೇಕು ಅಂತ ಹೀಗೆ ಹೇಳಿದಾಗ ಭೀಷ್ಮ ಯೋಚನೆ ಮಾಡಿದೆ, ಏನ್ ಮಾಡ್ಬೇಕು? ಈಗ ಹೇಳಿದ್ಲಲ್ಲ, ಇದೊಂದು ಅಭಿಪ್ರಾಯ ಹೇಳಿದ್ ಒಳ್ಳೇದಾಯ್ತು ಅಂತ ಅನ್ಕೊಂಡು ನೇರವಾಗಿ ಪುನಃ ಭೀಷ್ಮ ಅತ್ಯಂತ ವ್ಯವಸ್ಥಿತವಾಗಿ ಸಾಲ್ವನಲ್ಲಿ ಕಳಿಸಿಕೊಡ್ತಾನೆ. ನಮ್ಮಲ್ಲಿ ಒಬ್ರು ಬ್ರಾಹ್ಮಣೋತ್ತಮರು ಸೇರ್ಕೊಂಡು ಹೋದ್ರು ಅಂತ ಅಷ್ಟಕ್ಕೆ ನಾವು ನಿಲ್ಲಿಸಿದ್ದೇವೆ. ಅದು ಆ ಕವಿಯ ಕಲ್ಪನೆ. ನಾವು ಅದನ್ನ ನಾನು ಸರಿ ತಪ್ಪು ಅಂತ ನಾನು ವಿಮರ್ಶೆ ಮಾಡ್ಲಿಕ್ಕೆ ನಾನಲ್ಲ. ಅದಕ್ಕೆ ಹಿರಿಯರು ಕವಿಗಳೆಲ್ಲ ಪ್ರಾತಸ್ಮರಣೀಯರು ನಮ್ಗೆ, ಅದೇ ನಮ್ಗೆ ಟೆಕ್ಸ್ಟ್. ಆದ್ರೆ ಧರ್ಮ ಸೂಕ್ಷ್ಮ ಏನು ಅಂತಂದ್ರೆ ಇಲ್ಲಿ ವಾಕ್ಯದಲ್ಲೇ ಇರುವಂತಹದ್ದು ಅತ್ಯಂತ ಗೌರವಯುತವಾಗಿ ಸಂಬಂಧಪಟ್ಟ ಎಲ್ಲ ಪರಿಕರಗಳನ್ನು ಸೇರಿಸಿ ಬ್ರಾಹ್ಮಣೋತ್ತಮರನ್ನೂ ಸೇರಿಕೊಂಡು, ಬ್ರಾಹ್ಮಣೋತ್ತಮರು ಒಂದೇ ಅಲ್ಲ ಅವರನ್ನು ಸೇರಿಸಿಕೊಂಡು ಕಳುಹಿಸಿಕೊಟ್ಟ. ಅಲ್ಲಿಗ ಈ ಮಹಾಭಾರತದ ಈ ಭಾಗದಲ್ಲಿ ಕಥೆ ಮುಗಿಯುತ್ತೆ. ಆಮೇಲೆ ಮುಂದೆ ಅಂಬೋಪಾಖ್ಯಾನ ಅಂತ ಒಂದು ಬರುತ್ತೆ. ಅಲ್ಲಿ ಮುಂದಿನ ಭಾಗ ಅಲ್ಲ ಅನಿವೃತ್ತಿ ಆಗುತ್ತೆ. ಈ ನಮ್ಮ ಈ ಮೂಲ ಮಹಾಭಾರತದಲ್ಲಿ ಅಲ್ಲಿಗೆ ಆ ಕಥೆ ಅಲ್ಲಿಗೆ ಮುಗಿಯುತ್ತೆ. ಅಂದ್ರೆ ಅವಳು ಆ ಕಡೆ ಹೋದಲ್ಲ, ಅಲ್ಲಿಗ ಕಥೆಯನ್ನು ನಿಲ್ಲಿಸಿದ್ದಾರೆ. ಮುಂದೆ ಅಂಬೋಪಾಖ್ಯಾನ ಅಂತ ಒಂದು ಬರುತ್ತೆ. ಅಲ್ಲಿ ದೀರ್ಘವಾಗಿ ಅವಳು ಪುನಃ ಬಂದಿದ್ದು, ಭೀಷ್ಮನಲ್ಲಿ ಮಾತನಾಡಿದ್ದು, ಅವಳು ಪುನಃ ಅಗ್ನಿ ಪ್ರವೇಶ ಮಾಡಿದ್ದು, ಅವಳು ಹುಚ್ಚಿಯಾಗಿದ್ದು, ಬಹಳ ಕಥೆಗಳಿದೆ. ಈ ಸಂದರ್ಭಕ್ಕೆ ಹೇಳ್ಬಿಡೋಣ, ಆ ಸಂದರ್ಭ ನೆನಪಾಗೋದಿಲ್ಲ ಅಥವಾ ಅದು ಅಷ್ಟು ಯೋಗ್ಯವಲ್ಲ. ಮುಗಿಸಿದ್ದಾರೆ. ಅಂಬೆ ಸಾಲ್ವ ಒಪ್ಪಲಿಲ್ಲ ಅವಳು.
ಒಪ್ಪದೇ ಇದ್ದಾಗ ಅವಳು ಏಕಲವ್ಯಾದಿಗಳು ನಮ್ಮ ಕಲ್ಪನೆಗಳು. ನೇರವಾಗಿ ಅವಳು ಅವಳ ಅಜ್ಜ ಇರ್ತಾನೆ ಹೋತೃವಾಹ ಅಂತ, ಹೋತೃವಾಹನ ಅಥವಾ ಹೋತೃವಾಹ, ಅವಳ ಅಜ್ಜ ಮಾತಾಮಹ ಅಂತ ಬರುತ್ತೆ. ಅಂದ್ರೆ ಅಮ್ಮನ ಕಡೆಯಿಂದ ಅಜ್ಜ, ಅಪ್ಪನ ಕಡೆಯಿಂದ ಆದ್ರೆ ಪಿತಾಮಹ ಅಂತ ಹೇಳೋದು. ಮಾತಾಮಹ ಅವಳ ಹೋತೃವಾಹನಲ್ಲಿ ಹೋಗ್ತಾಳೆ ಅವಳು. ಹೋಗುವಾಗಲೇ ಅವಳ ಮನಸ್ಸು ಪೂರ್ಣ ಹಾಳಾಗಿ ಅವಳಿಗೆ ಶರೀರದ ಬಗ್ಗೆಯೇ ಅರಿವಿಲ್ಲದಷ್ಟು, ಇವತ್ತಿನ ಆಡು ಭಾಷೆ ಹೇಳಿದ್ರೆ ಅಕ್ಷರಶಃ ಹುಚ್ಚಿ ಆಗಿತ್ತು. ಅವಳಿಗೆ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಅಷ್ಟು ಆಗ್ಬಿಟ್ಟಿದೆ ಅವಳ ಪರಿಸ್ಥಿತಿ. ಆಗ ಭೀಷ್ಮನ ಬಗ್ಗೆ ಆಕ್ರೋಶ ಬಂದದ್ದು. ಯಾಕೆಂದ್ರೆ ಸಾಲ್ವ ತಿರಸ್ಕಾರ ಮಾಡಿದ್ನಲ್ಲ, ವಾಪಸ್ ಭೀಷ್ಮನಲ್ಲಿ ಹೋಗಿ ಕೇಳಿದಾಗ ಇಲ್ಲ ಸಂಬಂಧ ಇಲ್ಲ ಅಂತ ಹೊರಗಡೆ ಹಾಕಿದ್ನಲ್ಲ, ಆಗ ಅವಳಿಗೆ ಆಕ್ರೋಶ ಬಂದಿದ್ದು. ಇಲ್ಲಿ ಆ ಆಕ್ರೋಶ ನಾವು ಹೇಗೆ ನೋಡ್ಬಹುದು ಅಂತಂದ್ರೆ, ಅವಳು ಆಕ್ರೋಶ ಭರಿತಳಾಗಿ ತನ್ನಂತ ಸಾಧ್ಯ ಇದ್ದದನ್ನೆಲ್ಲ ಪ್ರತಿರೋಧ ಮಾಡಿ ಮೂರ್ಛಾಗತಳಾಗಿ ಬಿದ್ದಾಗ ವಸನ ಮ್ಲಾನವಾಗಿತ್ತು, ಮುಖಕ್ಕೆಲ್ಲ ಧೂಳು ಮೆತ್ಕೊಂಡಿತ್ತು, ಕೂದಲೆಲ್ಲ ಹರಡ್ಕೊಂಡಿತ್ತು. ಅವಳು ಯಾರು ಅಂತ ಗುರ್ತೇ ಸಿಗದೇ ಇದ್ದಷ್ಟು ಅವಳ ಬದಲಾವಣೆ ಆಗಿದ್ದು. ಕೆಲವೇ ಕಾಲದಲ್ಲಿ ಮೊನ್ನೆ ಕಾಶಿರಾಜನ ರಾಜಕುಮಾರಿ ಸ್ವಯಂವರ ಮಂಟಪದಲ್ಲಿ ನಿಂತ ಹೆಣ್ಣು ಮಗಳು ಕೆಲವು ದಿವಸ ಆಗ್ಬೇಕಿದ್ರೆ ಇದು ಒಂದು ಒಳ್ಳೆ ದೃಷ್ಟಾಂತ ಹೆಣ್ಣು ಮಕ್ಕಳಿಗೆ, ಅಥವಾ ಬೆಳೀತಾ ಇರುವ ಹೆಣ್ಣು ಮಕ್ಕಳಿಗೆ, ಅಥವಾ ನಮ್ಮ ಇಡೀ ಸ್ತ್ರೀ ಸಮೂಹಕ್ಕೆ, ಅಥವಾ ನಮ್ಮ ಇಡೀ ಸ್ತ್ರೀ ಸಮೂಹ ಅಂತ ನಾನು ಗುರುಸೋದು ಯಾಕೆ ಅಂತಂದ್ರೆ, ಹೆಣ್ಣಿನ ಮನಸ್ಸು, ಹೆಣ್ಣಿನ ಬದುಕು ಎಷ್ಟು ಸೂಕ್ಷ್ಮ ಆ ಕಾಲಘಟ್ಟದಿಂದ ನಡ್ಕೊಂಡು ಬಂದಿದೆ ಅಂತ ಹೇಳೋದಕ್ಕೆ. ಇದು ಸ್ತ್ರೀ ಪರವಾದಿಗಳೆಲ್ಲ ಯಾರಾದ್ರೂ ಇದ್ರೆ ಮತ್ತೆ ನನಗೆ ಬೈಕೊಳ್ಬೇಡಿ, ನಾನು ಆ ರೀತಿಯಲ್ಲಿ ಹೇಳ್ತಾ ಇದ್ದದ್ದಲ್ಲ. ಆದ್ರೆ ಆ ಸೂಕ್ಷ್ಮ ಅರ್ಥ ಮಾಡಬೇಕು. ಅವಳು ಮೊದಲಾಗಿ ಬ್ರಹ್ಮದತ್ತನಿಗೆ ಅಪ್ಪ ಸ್ವಯಂವರ ಅಂತ ಸಿದ್ಧ ಮಾಡ್ತಾನೆ ಮಾತು ಕೊಟ್ರಲ್ಲ, ಅಲ್ಲೇ ಅವಳು ಜಾರ್ಬಿಟ್ಟಿದ್ದಾಳೆ. ಅಪ್ಪ ಒಂದ್ ಕಡೆ ಸ್ವಯಂವರ ಮಾಡ್ತಾ ಇದ್ದಾನೆ, ಮತ್ತೊಂದ್ ಕಡೆ ಮಗಳು ಇನ್ನೊಬ್ರಿಗೆ ಮಾತು ಕೊಡೋದು ಅಂತ ಇದೆಯಲ್ಲ, ಅಲ್ಲಿಗೆ ಅದರ ದುರಂತಗಳು ಮುಂದುವರೆದು ಅವಳ ಬದುಕನ್ನು ಅಲ್ಲಿಗೆ ತಂತು. ಅಷ್ಟೇ ಅಲ್ಲ, ಪಿಕ್ಚರ್ ಅಲ್ಲಿ ಬಾಕಿ ಅಂತ ಹೇಳ್ತೇವಲ್ಲ ಹಾಗೆ, ಏನಂತಂದ್ರೆ ಭೀಷ್ಮನಿಗೂ ಮುಂದೆ ಬದುಕಿನ ಕೊನೆಗೆ ಪುನಃ ಅದೇ ಸ್ವರೂಪ ಮತ್ತೊಂದು ರೂಪವಾಗಿ ಬಂದು ಕಾಡುವವರೆಗೂ ಕಥೆ ಬಂತು ಹೇಳುವುದು ಸಾಂದರ್ಭಿಕವಾಗಿ ನೆನಪಿಸಿದೆ. ಅದೇನು ಅಂತ ಮುಂದೆ ನೋಡೋಣ, ಗೊತ್ತಿರುವ ಕಥೆ ಪ್ರಸಿದ್ಧವಾದದ್ದು. ಆದ್ರೆ ಅಲ್ಲಿ ಹೋತೃವಹ ಮತ್ತು ಅಕೃತ ವ್ರಣ ಅಥವಾ ಅಕೃತ ವರ್ಣ ಅಂತ ಮಾಡಿಟ್ಟಿದ್ದೇವೆ ನಾವು ಅವನು ಅಕೃತ ವ್ರಣ ಅಂತಂದ್ರೆ ಗಾಯ ಅಂತ ಅರ್ಥ ಸಂಸ್ಕೃತದಲ್ಲಿ. ಗಾಯವಿಲ್ಲದವನಿಗೆ ಅಕೃತ ವ್ರಣ ಅಂತ ಹೆಸರು. ನಮಗೆ ಈಗ ಏನಾಗಿದೆ, ಅವನು ಅಕೃತ ವರ್ಣನಾಗಿದ್ದಾನೆ. ಅಕೃತ ವರ್ಣ ಅಂತಂದ್ರೆ ಅರ್ಥ ಏನು ಅಂತ ಆ ಹೆಸರು ಮಾಡಿದವರಿಗೆ ಕೇಳಬೇಕು ನಾವು ಅಷ್ಟೇ. ಅಕೃತ ವ್ರಣ ಅವನು. ಅಕೃತ ವ್ರಣ ಮತ್ತು ಭೀಷ್ಮ ಪರಶುರಾಮರಲ್ಲಿ ವಿದ್ಯಾಭ್ಯಾಸ ಮಾಡಬೇಕಿದ್ರೆ ಅವರು ಏನು ಅಂತಂದ್ರೆ ಸಹಪಾಠಿಗಳು. ಈ ಅಕೃತ ವ್ರಣ ಹೋತೃವಹ ಅವರಿಬ್ಬರು ಪರಿಚಯ ಇತ್ತು. ಹೋತೃವಹ ಅಕೃತ ವ್ರಣನ ಮೂಲಕ ಭೀಷ್ಮನಿಗೆ ಹೇಳಬೇಕು ಎನ್ನುವ ಕಾರಣಕ್ಕೆ ಪರಶುರಾಮರ ಆ ಕಡೆಯಿಂದ ಬರುತ್ತಾ ಇದ್ದಾರೆ ಅಂತ ವಿಷಯ ತಿಳಿದು ಪರಶುರಾಮರದ್ದು ಹೇಳಿ ಈ ಅಂಬೆಗೆ ಭೀಷ್ಮನ ಜೊತೆಗೆ ಒಂದು ನ್ಯಾಯಕ್ಕೆ ಕೇಳಬೇಕು, ಮದುವೆ ಮಾಡಿಸ್ಬೇಕು ಅಂತ ಹೊರಟ. 21 ದಿವಸ ಯುದ್ಧ ಆಯಿತು ಕುರುಕ್ಷೇತ್ರದಲ್ಲಿ. ಭೀಷ್ಮ ಅವನು ಅಜೇಯ ಅಂತ ತೀರ್ಮಾನ ಆಯಿತು. ತೀರ್ಮಾನ ಆದ ಹಾಗೆ ಅಲ್ಲಿಗೆ ಇಂದು ಭೀಷ್ಮನ ವಿಜಯ ಘೋಷಣೆ ಆಯಿತು. ಅಂಬೆ ಅಲ್ಲಿಯೇ ಪ್ರಾಣತ್ಯಾಗ ಮಾಡಿದ್ದು ಅಂತ ನಾವು ಹೇಳ್ಬೋದು. ಆಗ್ಲೇ ಅವಳಿಗೆ ಸ್ಥಿಮಿತ ಕಳೆದು ಹೋಗಿತ್ತು ಎನ್ನುವಷ್ಟು ಪಾಪ ಅವಳ ಬಗ್ಗೆ ಬರೀತಾರೆ. ಅವಳು ಆದ್ರೆ ಪುನಃ ಜನ್ಮಾಂತರದಲ್ಲಿ ದ್ರುಪದ ರಾಜನ ಮಗನಾಗಿ ಅಥವಾ ಮಗಳಾಗಿ, ತುಂಬಾ ದೊಡ್ಡ ಕತೆ, ಶಿಖಂಡಿನಿ ಎನ್ನುವ ಹೆಸರಿನಿಂದ ಪುನಃ ಬಂದು ಭೀಷ್ಮನ ಎದುರಿಗೆ ನಿಲ್ತಾಳೆ. ಯಾವಾಗ ಆಗ ಮಾತು ಬಂತಲ್ಲ, ಏನಂತಂದ್ರೆ ಅವನಿಗೆ ಸಾಕು ಅಂತಾದ ಮರಣ ಅಂತ ಒಂದು ಮಾತು ಬಂತಲ್ಲ ಅವನ ಬಗ್ಗೆ. ಅವನಿಗೆ ಅವಳನ್ನು ಕಂಡಾಗ ಸಾಕು ಅಂತ ಅನಿಸಿತು. ಅಂತಂದ್ರೆ ಅಂಬೆಯ ಪಾತ್ರ ಎಷ್ಟು ವ್ಯಾಪಕವಾಗಿ ಮತ್ತೆ ಎಷ್ಟು ಪ್ರಭಾವಶಾಲಿಯಾದದ್ದು ಅಂತ ನಾವಿಲ್ಲಿ ಗುರುತಿಸಬಹುದು ಅಂತ. ಅದು ಒಂದು ಕೊನೆಯ ಭಾಗ. ಸಮಯ ಆಗಿದೆ ಅಂತ ಅನ್ಕೊಳ್ತೀನಿ. ರಾಜಕುಮಾರರ ಮುಂದುವರಿದ ಭಾಗ. ವಿಚಿತ್ರ ವೀರ್ಯ ಮದುವೆ ಆದ. ಅಂಬಿಕೆ ಅಂಬಾಲಿಕೆ ಇಬ್ರು ಉಳಿದ್ರು. ಅಂಬೆ ಕಥೆ ಹೀಗಾಯ್ತು. ವಿವಾಹ ಆದಂತಹ ಅವನು ಒಳ್ಳೆ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಂಡು ಮುಂದೆ ಸಾಗಿದ.
ಬರೀತಾರೆ, ಅವನಿಗೆ ಆಗಲೇ ತುಂಬಾ ಹೆಸರು ಬಂದಿತ್ತು. ಜೊತೆಗೆ ಸ್ಫುರದ್ರೂಪಿಣಿಯರಾದ ದೇವ ಸದೃಶ ಕಾಂತಿಯುತರಾದಂತಹ ಹೆಣ್ಣು ಮಕ್ಕಳ ಜೊತೆಗೆ ಸುಖ ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾ ಇದ್ದ. ಸೌಖ್ಯದ ಪರಮಾವಧಿ ಮರೆ ಅವನ ಮನಸ್ಸನ್ನು ಬದಲು ಮಾಡಿತು ಅಂತ ಬರೀತಾರೆ ವ್ಯಾಸ. ಯಾವ ಸೌಖ್ಯ ಅಂತಂದ್ರೆ ದಾಂಪತ್ಯದ ಬದುಕು ಸೊಗಸಾಗಿ ಸಾಗಿತು. ಆ ದಾಂಪತ್ಯದ ಬದುಕಿನ ಏನು ಸಿಹಿ ಇದೆ, ಅವನಿಗೆ ಎಲ್ಲರಿಗೆ ಆ ಸಿಹಿಯ ಸಂತೋಷದ ಆ ಆವರಣ ಅವನನ್ನು ಹೇಗೆ ಆವರಿಸಿಕೊಂಡಿತ್ತು ಅಂದ್ರೆ ರಾಜ್ಯದ ಅಧಿಕಾರವನ್ನೇ ಮರೆತ ಅಂತ ಬರುತ್ತೆ. ಈಗ ಇದರಿಂದ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ? ಅವನದ್ದೇ ಹೆಂಡತಿ ಜೊತೆಗೆ ಅವನು ಸಂತೋಷದಲ್ಲಿದ್ದಾನೆ. ಅಷ್ಟು ಹೇಳಿದ್ರೆ ಅರ್ಥ ಆಗತ್ತೆ ನಮಗೆ ಇವತ್ತಿಗೆ. ತಪ್ಪಲ್ಲ. ಹಾಗಂತ ಆಳ್ವಿಕೆ ಮಾಡಬೇಕಾದಂತಹ ರಾಜ ಮೈ ಮರೆತ್ರೆ ಏನಾಗುತ್ತೆ ಹೇಳೋದು ಬರುತ್ತೆ. ಅದು ಬರೀತಾರೆ, ಅವನು ಕ್ಷಯರೋಗಕ್ಕೆ ತುತ್ತಾಗ್ತಾನೆ. ಅತಿಕಾಮದಿಂದ ಅತಿಕಾಮೇನ ಕ್ಷಯರೋಗೇಣ ಮೃತ. ಅತಿಕಾಮ ಕ್ಷಯರೋಗಕ್ಕೆ ಕಾರಣವಾಗಿ 7 ವರ್ಷ ಅವನು ತನ್ನ ಹೆಂಡತಿಯಲ್ಲಿ ಸುಖಪಟ್ಟು ಸಂತೋಷದಿಂದ 7 ವರ್ಷ ಅಂತ ಬರೀತಾರೆ. ಮದುವೆ ಆಗಿ 7 ವರ್ಷ ಆಗಬೇಕಿದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಕ್ಷಯರೋಗದಿಂದ ಆತ ತನ್ನ ತನು ತ್ಯಾಗ ಮಾಡುವ ಸ್ಥಿತಿ ಬರುತ್ತೆ. ಅಲ್ಲಿಯವರೆಗೆ ಧರ್ಮದಿಂದ ಆಳ್ವಿಕೆ ಮಾಡಿ ಭೀಷ್ಮ ಇನ್ನೇನು ನಿಟ್ಟುಸಿರು ಬಿಡ್ತಾನೆ ಅಂತಿದ್ದಾಗ ಮತ್ತೆ ಮೇಲೆ ಕೆಳಗೆ ಆಗುವಾಗ ಆಯ್ತು. ಅವನಿಗೆ ಆ ಭೀಷ್ಮನ ನೋಡಿ ಒಂದ್ ಕಡೆ ಇಟ್ಕೊಂಡು ಹೋಗ್ಬೇಕು ಆ ಪಾತ್ರ. ಯಾಕೆಂದ್ರೆ ಆದ್ಯಂತವಾಗಿರುವ ಪಾತ್ರ ಅದೇ ಭೀಷ್ಮನ ಪಾತ್ರ ನಮಗೆ ಕಾಣುತ್ತೆ. ಆ ವಿಚಿತ್ರ ವೀರ್ಯನಿಗೊಂದು ಆಳ್ವಿಕೆ ವ್ಯವಸ್ಥೆ ಮಾಡಿ ತಾನಿನ್ನು ಆಯ್ತು, ಸರಿ ಆಯ್ತು, ಚಿತ್ರಾಂಗದನಿಗೆ ಆಳ್ವಿಕೆ ಕೊಟ್ಟ, ಸರಿಯಾಯ್ತು ಹೇಳೋದ್ರೊಳಗೆ ಹೆಸರಿನಲ್ಲಿ ಹೋದ. ಇವನಿಗೆ ಆಳ್ವಿಕೆ ಕೊಟ್ಟ, ಕೆಲವು ವರ್ಷ ಇವನೇ ಆಳ್ವಿಕೆ ಮಾಡ್ದ. ಅವನು ಪ್ರಾಯಪ್ರಬುದ್ಧನಾದ್ಮೇಲೆ ಅವನಿಗೊಂದು ವಿವಾಹ ಸಂಸ್ಕಾರ ಮಾಡಿ ಎಲ್ಲ ಒಳ್ಳೆ ಕಾಶಿ ದೇಶದ ಹೆಣ್ಮಕ್ಳನ್ನ ತಂದು ಮದುವೆ ಮಾಡಿ ಸಂತಾನಕ್ಕೆಲ್ಲ ಸಹಕಾರವಾಗತ್ತೆ ಅಂತ ಅನ್ಕೊಂಡಿದ್ದಾಗ ಇಲ್ಲೇನಾಯ್ತು ಅಂತಂದ್ರೆ ಮತ್ತೊಂದು ದುರಂತ ಆಯ್ತು. ಇವನೇ ಸಾಯುವಾಗ ಆಯ್ತು ಎಂಬಲ್ಲಿಗೆ ಮಹಾಭಾರತದ ಬಹಳ ದೊಡ್ಡ ಟರ್ನಿಂಗ್. ಅದು ಬಹಳ ದೊಡ್ಡದಾದಂತಹ ಒಂದು ಏನು ಅಂತಂದ್ರೆ ಅದರೊಳಗೆ ಒಂದು ಪರಿವರ್ತನೆ ಬರುತ್ತೆ. ಬಹಳ ಸೂಕ್ಷ್ಮವಾದ ಕಥೆಯ ಸೂಕ್ಷ್ಮತೆ ನಾನು ಹೇಳೋದು ಏನಂತಂದ್ರೆ, ಪುನಃ ಈಗ ಅದೇ ಪ್ರಶ್ನೆ ಇವತ್ತಿನ ಇಡೀ, ಅದಕ್ಕೆ ನಾವು ಇದಕ್ಕೆ ಹೆಸರು ಕೊಟ್ಟಿದ್ದೆ ಕುರುಬು ವಂಶದ ರಾಜ ಕುವರರು ಅಂತ. ಸುಲಭ ಇಲ್ಲ. ಏನ್ ಮಾಡ್ಬೇಕೀಗ? ವಿಚಿತ್ರ ವೀರ್ಯ ದಿವಂಗತನಾದ, ಚಿತ್ರಾಂಗದ ದಿವಂಗತನಾದ. ಅವರು ದಿವಂಗತರಾದರು ಹೇಳುವುದಷ್ಟೇ ಅಲ್ಲ, ಅದ್ರ ಜೊತೆಗೆ ಮತ್ತೊಂದು ದೊಡ್ಡದಾದ ಹೊಣೆಗಾರಿಕೆ ಅವನಿಗೆ ಬಂತು. ಯಾವ್ದು ಹೇಳಿ? 2 ಸೊಸೆಯಂದಿರನ್ನೇನ್ ಮಾಡೋದೀಗ? 2 ಜನ ಹೆಣ್ಮಕ್ಳನ್ನ ಇವನು ಹೋಗಿ ನಾನು ಮದುವೆ ನನ್ನ ತಮ್ಮಂದ್ರಿಗೆ ಮದುವೆ ಮಾಡಿಸ್ತೀನಿ ತಮ್ಮನಿಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾನೆ. ಅವರನ್ನ ಹೆಣ್ಣು ಮಕ್ಕಳ ಜವಾಬ್ದಾರಿ ಬಂತು. ಮದುವೆ ಆಗೋದಿಲ್ಲ ಅಂತ ಹೇಳಿದಂತಹ ಬ್ರಹ್ಮಚಾರಿಗೆ ಕಾಲಿಗೆ ಹೆಣ್ಣು ಮಕ್ಕಳೇ ಸಿಕ್ಕಿತು. ಹೆಜ್ಜೆಗೆ ಹೆಣ್ಣು ಮಕ್ಕಳೇ ಸುತ್ತಕೊಳ್ಳಿಕ್ಕೆ ಆರಂಭ ಮಾಡಿದ್ರು. ನೋಡಿ ಪರಿಸ್ಥಿತಿ. ತಾನು ಮದುವೆ ಆಗೋದಿಲ್ಲ ಅಂತ ಹೇಳ್ದ, ಉಳಿದವರಿಗೆ ಮದುವೆ ಮಾಡಿಸ್ದ. ಮದುವೆ ಮಾಡಿಸಿದ್ದು ಉಳಿದವರಿಗಾಯ್ತು. ಆದ್ರೆ ನಾವು ಹೇಳ್ತೇವಲ್ಲ, ಹಡಿಯೋದೊಬ್ರು, ಬಾಣಂತಿ ಕಷ್ಟ ಅನುಭವಿಸೋದು ಮತ್ತೊಬ್ರು, ಕಷಾಯ ಕುಡಿಯೋದು ಇನ್ನೊಬ್ರು ಅಂತ ಹೇಳ್ತೀವಲ್ಲ, ಆಗ ಆಗೋಯ್ತು ಈ ಪರಿಸ್ಥಿತಿ. ಏನ್ ಮಾಡೋದು ಈಗ? ಪುನಃ ಈಗ ಆ ಹೆಣ್ಣು ಮಕ್ಕಳಿಗೆ ಏನ್ ಮಾಡೋದು? ಒಂದು. ಎರಡನೇದು ಅಷ್ಟೇ ಮುಖ್ಯವಾದದ್ದು, ಸಂತಾನ ಮುಂದೆ ಪಡೆದುಕೊಳ್ಳೋದಕ್ಕೆ ಏನಾದ್ರೂ ವ್ಯವಸ್ಥೆ ಆಗಲೇಬೇಕಲ್ಲ. ಆಗ ಸತ್ಯವತಿ ಮತ್ತು ಭೀಷ್ಮರ ನಡುವೆ ಒಂದು ಸಂವಾದ ಆಗುತ್ತೆ. ಬಹಳ ಮುಖ್ಯವಾದ ಸಂವಾದ, ತುಂಬಾ ಮಾರ್ಮಿಕವಾದ ಮಾತುಗಳ ಸಮೂಹ. 2 ಮಾತು ಅದ್ರ ಬಗ್ಗೆ ಹೇಳ್ತೇನೆ. ಸತ್ಯವತಿ ರಾಜಮಾತೆ, ಇವನು ಆಳ್ವಿಕೆ ಮಾಡ್ಕೊಂಡು ಉತ್ತರಾಧಿಕಾರಿಗೆ ಅವನ ಪರವಾಗಿ ಆಳ್ವಿಕೆ ಮಾಡ್ಕೊಂಡಿದ್ದವನು. ಈಗ ಅವನದ್ದೇ ಆಳ್ವಿಕೆ ಅಂದ್ರೆ ಅನಿವಾರ್ಯವಾಗಿ, ಬೇರೆ ಇಲ್ವಾಗ. ಕರೆದು ರಾಜಮಾತೆ ಕರೆದು ಹೇಳಿದ್ಲು, ನೀನು ಸಿಂಹಾಸನವನ್ನ ಏರಬೇಕು ಅಂತ ಹೇಳಿ. ರಾಜಮಾತೆಯ ಆ ಮಾತು ಇವನಿಗೆ ಬಿಸಿ ತುಪ್ಪ ಆಯಿತು. ವಿವಾಹ ಆಗಲೇಬೇಕು, ನೀನು ಕ್ಷಮಿಸಿ ರಾಜ್ಯಭಾರ ನೀನು ಮಾಡಲೇಬೇಕು ಅಂತ ಕೇಳ್ಕೊಂಡು, ರಾಜ್ಯಭಾರ ಮಾಡಲೇಬೇಕು ಅಂತ ಹೇಳಿದ ಸಂದರ್ಭಕ್ಕೆ ಇವನು ಹಳೆ ಮಾತುಗಳನ್ನ ನೆನಪಿಸಿದ.
ಆಗ ಪುನಃ ಇವಳು ಹೇಳ್ತಾವ ಚರ್ಚೆ ಆಗುತ್ತೆ ಅವ್ರ ನಡುವೆ. ಆ ಮಾತು ಯಾಕೆ ಬಂತು? ನನಗೋಸ್ಕರ ಬಂದಿದ್ದಲ್ಲ. ಈಗ ಸತ್ಯವತಿ ಸಂತಾನ ನಾಳೆ ನಿರಾತಂಕವಾಗಿರ್ಬೇಕು ಅಂತ ತಾನೆ ನೀನು ಮದುವೆ ಆಗ್ಲಿಕ್ಕಿಲ್ಲ, ನಿನಗೆ ಮಕ್ಕಳಾಗಬಾರ್ದು ಅಥವಾ ನೀನು ಸಿಂಹಾಸನ ಇರಬಾರ್ದು ಅಂತ ದಾಸರಾಜ ಕೇಳ್ಕೊಂಡಿದ್ದು ಅವನ ಮಗಳಾದ ನಾನು ಸುಖದಿಂದಿರ್ಬೇಕು ಅಂತ. ಆಯ್ತಲ್ಲ, ನನ್ನ ಅಪ್ಪ ಕೇಳ್ಕೊಂಡಿದ್ದಕ್ಕೆ ದೇವರು ಶಿಕ್ಷೆ ಕೊಟ್ಟ. ನೋಡಿ ಎಷ್ಟು ಮಾರ್ಮಿಕವಾಗಿದೆ ಅಂತಂದ್ರೆ, ದಾಸರಾಜ ಹಠ ಹಿಡಿದು ಕೇಳ್ಕೊಂಡ ತನ್ನ ಮಗಳು ಈ ಸತ್ಯವತಿ ಅವನ ಮಗಳಲ್ಲ, ಅವನಿಗೆ ಚಿಕ್ಕ ಮಗಳು, ದೇವಲೋಕದ ಒಂದು ಮತ್ತೊಂದು ಕತೆ, ಬಹಳ ದೊಡ್ಡ ಕತೆ, ಇತಿಹಾಸ ಇರುವಂತಹವಳು. ಅದ್ರಿಕೆ ಎನ್ನುವಂತಹ ಕತೆ ಬರುತ್ತೆ, ಮೀನಿನ ಒಳಗೆ ಸೇರ್ಕೊಂಡಿದ್ದು ಸಿಕ್ಕಿದ್ದು ಇತ್ಯಾದಿ ಎಲ್ಲ ಕಥೆಗಳು. ಅವಳು ಪಶ್ಚಾತ್ತಾಪ ಪಡ್ತಾಳೆ, ನನ್ನ ಅಪ್ಪ ನನಗೂ ಒಳ್ಳೇದಾಗಬೇಕು ಅಂತ ಇಷ್ಟೆಲ್ಲ ಮಾಡಿದ್ರಲ್ಲ, ಪ್ರಾಯ ಇದು ಯಾವುದೋ ಶಾಪ ಇರಬೇಕು. ಯಾರಿದ್ದು ಶಾಪ ಇರಬೇಕು ಅಂದ್ರೆ ಕಣ್ಣೀರಿರ್ಬೇಕು. ನಿನಗೆ ಮದುವೆ ಇಲ್ಲದ ಹಾಗೆ ಮಾಡಿದೆ ನೋಡು, ನಿನಗೆ ಅರ್ಹತೆ ಇತ್ತು, ಪೂರ್ಣಾರ್ಹತೆ ಇದ್ದ ಒಬ್ಬ ಭೀಷ್ಮ ಆಳ್ವಿಕೆ ಮಾಡ್ಬಿಟ್ರೆ ಇಡೀ ಮಹಾಭಾರತದ ಕತೆ ಯಾರು ಊಹೆ ಮಾಡ್ಲಿಕ್ಕೆ ಇಲ್ಲ, ಆ ರೀತಿ ಆಗ್ಬಿಡುತ್ತೆ. ಅದು ಮಹಾಭಾರತ ಬೇರೆ ಒಂದು ಕತೆ ಹೋಗ್ಬಿಡುತ್ತೆ, ಅದ್ರ ಫ್ಲೋನೇ ಬೇರೆ, ಅದು ಯಾರು ಯೋಚನೆ ಮಾಡ್ಲಿಕ್ಕೂ ಆಗಲ್ಲ ಆ ಕಥೆಯನ್ನ. ವಸ್ತುಸ್ಥಿತಿಯನ್ನು ಇಟ್ಕೊಂಡು ನಾವು ನೋಡ್ಬೇಕಿದ್ರೆ ಆ ಪಶ್ಚಾತ್ತಾಪದಲ್ಲಿ ಹೇಳ್ತಾಳೆ ಸತ್ಯವತಿ, ನಾನೆಲ್ಲೋ ಒಂದ್ ಕಡೆಯಲ್ಲಿ ನನ್ನ ಅಪ್ಪ ಹಾಗೆ ಮಾಡಿದ್ರಲ್ಲ, ಈಗ ಅನುಭವಿಸುವಾಗಾಯ್ತು, ಆದ್ರೆ ಹಸ್ತಿನಾಪುರ ಅನಾಥ ಆಗಬಾರ್ದು, ಅದಕ್ಕೋಸ್ಕರ ಮದುವೆ ನೀನು ಈ ಸಿಂಹಾಸನವನ್ನು ಏರ್ಬೇಕು. ಮಾತು ಒಂದೇ ಮಾತನ್ನು ಹೇಳೋದು, ತುಂಬಾ ಸಲ ಹೇಳ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾನೆ. ಸತ್ಯ ಸಂಚಿಕೆಯಲ್ಲಿ ನಾವು ನೋಡೋಣ. ಅದರಿಂದ ನಿಯೋಗ ಪದ್ಧತಿಯಲ್ಲ, ಮಕ್ಕಳನ್ನ ಪಡಿಬೇಕು ಅಂತ ಆದಾಗ ಒಪ್ಪಿಕೊಳ್ತಾರೆ. ಯಾರಿಂದ ನಿಯೋಗ ಮಾಡೋದು ಅಂತ ಬಂದಾಗ ಪುನಃ ಕತೆ ಮುಂದೆ ಹೋಗ್ಬೇಕಿತ್ತು, ಅನಿವಾರ್ಯವಾಗಿ ಮತ್ತೆ ಕತೆ ಹಿಂದೋಡ್ತದೆ. ಅದು ಯಾವುದು ಅಂತಂದ್ರೆ, ಸತ್ಯವತಿ ಪರಾಶರರಲ್ಲಿ ಪಡೆದಂತಹ ಒಂದು ಸಂತಾನ. ಆ ಸಂತಾನದ ಹೆಸರು ಯಾವುದು ಅಂತಂದ್ರೆ, ನಾವು ಓದುವ ಮಹಾಭಾರತದ ಕರ್ತೃವಿನ ಹೆಸರು. ಅವರ ಹೆಸರು ಕೃಷ್ಣ ದ್ವೈಪಾಯನ ಅಂತ. ಕೃಷ್ಣ ದ್ವೈಪಾಯನ ವ್ಯಾಸರಿಂದ ನಿಯೋಗ ಪದ್ಧತಿಯಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ಮಕ್ಕಳನ್ನು ಪಡೆಯಬೇಕು ಎನ್ನುವಂತಹ ಸಂಕಲ್ಪದೊಂದಿಗೆ ಸಿದ್ಧವಾದ ಕಥೆ ಮುಂದೆ ಹೇಗೆ ಹೋಗುತ್ತೆ ಅಂತ ಮುಂದಿನ ತಿಂಗಳು ನೋಡೋಣ. ಮತ್ತೊಮ್ಮೆ ತಮಗೆಲ್ಲ ಯುಗಾದಿ ಹೊಸ ವರ್ಷದ ಶುಭಾಶಯ. ದಯವಿಟ್ಟು ಯುಗಾದಿ ಆಚರಣೆ ಬಿಡಬೇಡಿ ಅಂತ ಕೇಳ್ಕೊಳ್ತೀನಿ. ಈಗ ಮೊನ್ನೆ ಏನಾದ್ರೂ ಬಿಟ್ಟಿದ್ರೆ ಮತ್ತೊಂದು ಆಪ್ಷನ್ ಇದೆ, ಸೌರ ಯುಗಾದಿ ಹತ್ರದಲ್ಲೇ ಇದೆ, ಅದನ್ನಾದ್ರೂ ಆಚರಣೆ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ನಮ್ಮ ದೇಶ ನಮ್ಮ ಅಸ್ಮಿತೆ ಹೇಳೋದನ್ನು ನಾವು ಯಾವತ್ತೂ ಮರಿಬಾರದು ಅಂತ ನಮ್ಮ ಅಭಿಪ್ರಾಯ. ಜೊತೆಗೆ ರಾಮನವಮಿ ಆಗಿದೆ, ರಾಮನ ಬದುಕು ನಮಗೆ ಏನು ಆದರ್ಶ ಕೊಡ್ತದೆ, ಈ ಕಾಲಕ್ಕೆ ಏನ್ ಬೇಕು ಹೇಳೋದನ್ನ ಮತ್ತೊಮ್ಮೆ ನಾವು ಸ್ಮರಿಸೋಣ. ರಾಮನ ನಡೆ ಅದು ರಾಮಾಯಣ, ಕೃಷ್ಣನ ನುಡಿ ಅದು ಮಹಾಭಾರತ. ಅದೆರಡು ನಮಗೆಲ್ಲ ಲೋಕಕ್ಕೆ ಪಾವನಕರವಾದದ್ದು ಅಂತ ಹೇಳ್ತಾ ಈ ಅವಕಾಶಕ್ಕೆ ವಂದಿಸಿ ಇವತ್ತಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಸುಮಾರು ಒಂದು ಕಾಲು ಗಂಟೆಯವರೆಗೆ ನಿರಂತರವಾಗಿ ನಮಗೆ ಮಹಾಭಾರತ ಮೂಲಕ ಜೀವನದ ಮೌಲ್ಯಗಳನ್ನು ಬಹಳ ಉತ್ತಮವಾಗಿ ಇವತ್ತಿನ ಉಪನ್ಯಾಸಕರು ನಮಗೆ ಹೇಳಿದ್ದಾರೆ. ವಿಶೇಷವಾಗಿ ನಾವು ಯಾವೆಲ್ಲ ಮೌಲ್ಯಗಳನ್ನು ಇವತ್ತು ಅವರು ಹೇಳಿದೆ, ಅತಿಯಾದರೆ ಅಮೃತವೂ ವಿಷ, ಯಾವುದಕ್ಕೂ ಕೂಡ ಒಂದು ಲಿಮಿಟೇಷನ್ ಇರಬೇಕು. ಆಮೇಲೆ ಭೀಷ್ಮರ ಅವರೊಂದು ನಿಷ್ಕ್ರಿಯ ಬಗ್ಗೆ ಮತ್ತು ಪುನಃ ಒತ್ತಿ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಬರೀ ಕುಳಿತುಕೊಂಡು ಕೇಳುವುದಲ್ಲ, ನಮ್ಮ ಜೀವನದಲ್ಲಿ ಈ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ಹೇಳುತ್ತಾ ಈಗ ಸಮಾರಂಭದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ. ಸುಲೋಚನಾ ಬಿವಿ ಮೇಡಮ್. ಎಲ್ಲ ಒಂದು ವ್ಯಕ್ತಿಗಳಿಗೆ ವಂದಿಸಿಕೊಡುತ್ತಾ ಇಂದಿನ ಕಾರ್ಯಕ್ರಮ 3 ಸಂಘಟನೆಗಳು ಜಂಟಿಯಾಗಿ ಅರ್ಪಿಸುತ್ತಿರುವಂತಹ 51ನೇ ಕಾರ್ಯಕ್ರಮ ತೂವಂಶದ ರಾಜ ಕೂವದರು ಎನ್ನುವಂತಹ ಈ ಉಪನ್ಯಾಸ ಮಾಲಿಕೆಯ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಕನ್ನಡ ಸಂಘ ಕಾಂತಾವರದ ಅಧ್ಯಕ್ಷರಾದ ನಾರಾಯಣ ಮೊಗಸಾಲೆಯವರು ತಮಗೆ ಈ ಕಾರ್ಯಕ್ರಮದ ಹೃತ್ಪೂರ್ವಕವಾದ ಧನ್ಯವಾದಗಳು.
ಇಂದು ಇಲ್ಲಿ ಉಪಸ್ಥಿತರಿರುವಂತಹ ಗೌರವಾಧ್ಯಕ್ಷರಾದ ಶ್ರೀ ನಿತ್ಯಾನಂದ ಪೈಯವರು, ಕಾರ್ಕಳ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆಯಾದ ಶ್ರೀಮತಿ ಮಿತ್ರಪ್ರಭಾ ಮೇಡಮ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಅತ್ಯಂತ ಮಾರ್ಮಿಕವಾಗಿ ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವ ರೀತಿಯಲ್ಲಿ ಉಪನ್ಯಾಸವನ್ನು ನೀಡಿರುವಂತಹ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಸರ್ ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಒಂದೆರಡು ಇವತ್ತು ಒಂದು ಪ್ರಕಟಣೆಗಳಿವೆ, ಇದನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಿನಾಂಕ 31/3/2026 ಈ ದಿನ ಕಾರ್ಕಳ ಸಾಹಿತ್ಯ ಸಂಘದ ಪರವಾಗಿ ಮಹಿಳೆ ಮತ್ತು ರಂಗಭಾಷೆ, ಇಲ್ಲಿ ತುಂಬ ಜನ ಮಹಿಳೆಯರಿರುವ ಕಾರಣ ಈ ಒಂದು ನಾನು ಪ್ರಕಟಣೆ ಇಲ್ಲಿ ಹೇಳ್ತಾ ಇದ್ದೇನೆ. ಡಾಕ್ಟರ್ ಕಾತ್ಯಾಯಿನಿ ಕುಂದಿಬೆಟ್ಟು, ಪ್ರಾಧ್ಯಾಪಕರು MGM ಕಾಲೇಜ್, ಇವರಿಂದ ಅತ್ಯಂತ ಉತ್ತಮವಾದ ಒಂದು ಉಪನ್ಯಾಸ ಕಾರ್ಯಕ್ರಮ ಜರುಗಲಿದೆ. ಇದೇ ವೇದಿಕೆಯಲ್ಲಿ ತಾವೆಲ್ಲರೂ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ಳುತ್ತಾ, ಮುಂದೆ 4 ಏಪ್ರಿಲ್ 4ನೇ ತಾರೀಕಿಗೆ